ಬೇತಮಂಗಲ ಗ್ರಾಮೀಣ ಪಿಯು ಕಾಲೇಜು ವಿದ್ಯಾರ್ಥಿಗಳಿಂದ ಗುರುವಂದನ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮ. ತಮ್ಮ ನೆಚ್ಚಿನ ಗುರುಗಳು ಹಾಗೂ ವಿದ್ಯಾರ್ಥಿ ಜೀವನ ನೆನೆದು ಭಾವುಕರಾದ ಹಳೆ ವಿದ್ಯಾರ್ಥಿಗಳು. ಬೇತಮಂಗಲ ಗ್ರಾಮೀಣ ಪಿಯು ಕಾಲೇಜಿನ 2001-2003ನೇ ಶೈಕ್ಷಣಿಕ ವರ್ಷದ ಹಳೆ ವಿದ್ಯಾರ್ಥಿಗಳಿಂದ ಹಮ್ಮಿಕೊಂಡಿದ್ದ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಹಳೆ ವಿದ್ಯಾರ್ಥಿಗಳು ಭಾವುಕರಾಗಿ ತಮ್ಮ ವಿದ್ಯಾರ್ಥಿ ಜೀವನದ ಕ್ಷಣಗಳನ್ನು ಹಂಚಿಕೊಂಡರು. ಈ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮಕ್ಕೆ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಇನ್ನು ತಮ್ಮ ನೆಚ್ಚಿನ ಶಿಕ್ಷಕರಾದ ಕನ್ನಡ ಉಪನ್ಯಾಸಕರು ಪ್ರಸನ್ನಕುಮಾರ್ ಹಾಗೂ ದಿವಂಗತ ನರಸಿಂಹಮೂರ್ತಿರವರು ಕಡು ಬಡತನದಲ್ಲಿದ್ದ ವಿದ್ಯಾರ್ಥಿಗಳಿಗೆ ಅಕ್ಷರಾಭ್ಯಾಸದ ಜೊತೆಗೆ ಹಸಿದವರಿಗೆ ಅನ್ನವನ್ನು ಕೂಡ ನೀಡಿ ತಮ್ಮ ಮಕ್ಕಳಂತೆ ಸಲಹಿದರು. ಅವರ ಮಾರ್ಗದರ್ಶನದಿಂದ ನಾವು ಉನ್ನತ ಸ್ಥಾನಕ್ಕೆ ಏರಲು ಸಾಧ್ಯವಾಯಿತು. ಅವರ ಋಣವನ್ನ ಎಂದಿಗೂ ತೀರಿಸಲಾಗದು ಎಂದು ವಿದ್ಯಾರ್ಥಿಗಳು ಭಾವುಕರಾಗಿ ನುಡಿದರು. ಈ ವೇಳೆ ಎಲ್ಲ ಉಪನ್ಯಾಸಕರನ್ನು ಹಾಗೂ ಗಣ್ಯರನ್ನ ನೆನಪಿನ ಕಾಣಿಕೆ ನೀಡಿ ಮೈಸೂರು ಪೇಟ ಧರಿಸುವ ಮೂಲಕ ಸನ್ಮಾನಿಸಿ ಗೌರವ ಸೂಚಿಸಿದರು. ಈ ಸಂದರ್ಭದಲ್ಲಿ ಗ್ರಾಮೀಣ ವಿದ್ಯಾಸಂಸ್ಥೆಯ ಶಾಲಾ ಕಾರ್ಯದರ್ಶಿ ಆಮು ಲಕ್ಷ್ಮೀನಾರಾಯಣ್, ಕನ್ನಡ ಉಪನ್ಯಾಸಕ ಪ್ರಸನ್ನಕುಮಾರ್, ಇಂಗ್ಲಿಷ್ ಉಪನ್ಯಾಸಕಿ ಅರುಣಾ, ಇತಿಹಾಸ ಉಪನ್ಯಾಸಕ ಶಂಕರಪ್ಪ, ರಾಜ್ಯಶಾಸ್ತ್ರ ಉಪನ್ಯಾಸಕ ರಾಮಪ್ಪ, ಶಾಲೆಯ ಕೋಶಾಧಿಕಾರಿ ಪ್ರಭಾಕರ್, ಪಿಡಿಒ ಮಂಜುನಾಥ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನಾಗರಾಜ್, ರಾಘವೇಂದ್ರ ಆಸ್ಪತ್ರೆಯ ಡಾಕ್ಟರ್ ಮಲ್ಲೇಶ್, ಅನಿಲ್, ಮುನ್ರಾಜು, ಮಂಜು, ವೇದವತಿ ಮತ್ತು ಪದ್ಮ ಸೇರಿದಂತೆ ಹಳೆ ವಿದ್ಯಾರ್ಥಿಗಳು ಹಾಗೂ ಕುಟುಂಬಸ್ಥರು ಗುರುವಂದನ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ತಂದೆಯಂತೆ ಸಾಕಿದರಪ್ಪ, ತಾಯಿಯಂತೆ ಮಮತೆ ತೋರಿ, ಅನಾಥ ಮಕ್ಕಳ ಬಂಧುವು ಅವರು, ಅನಾಥ ಮಕ್ಕಳ ಬಂಧುವು ಅವರು, ಎಲ್ಲ ದೇವರ ಪ್ರತಿಮೆ ಅವರು, ಎಲ್ಲ ದೇವರ ಪ್ರತಿಮೆ ಅವರು. ಸಾರು 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 ನಮ್ಮ ಪ್ರೀತಿಯ ಪ್ರಸನ್ನ ಸಾರು. ಅವರ ಮಾತೆ ಬಲು ಜೋರು, ಅವರ ಪಾಠ ಬಲು ಜೋರು, ಅವರಿಗೆ ಸಾಟಿ ಯಾರು, ನಮ್ಮ ಪ್ರೀತಿಯ ಕನ್ನಡ ಸಾರು. ಅವರಿಗೆ ಸಾಟಿ ಯಾರು, ನಮ್ಮ ಪ್ರೀತಿಯ ಕನ್ನಡ ಸಾರು. ಬಂದಿರತಕ್ಕಂತಹ ನುಡಿಗಳು ನನ್ನ ಗುರುಗಳಿಗೆ ಈ ಒಂದು ವೇದಿಕೆಯಲ್ಲಿ ಅವರ ಕಾಲಿಗೆ ನಮಸ್ಕಾರ ಮಾಡಿದಂತಹ ಈ ಒಂದು ನುಡಿಗಳನ್ನ ನನಗೆ ಕೊಟ್ಟಂತಹ ನನ್ನ ಗುರುಗಳಿಗೆ ಯಾವತ್ತೂ ಚಿರಋಣಿಯಾಗಿರ್ತೀನಿ. ಯಾಕಂತಂದ್ರೆ ನೀವೆಲ್ಲ ಇಲ್ಲಿ ನಡೆದಿದ್ದೀರಾ, ಏನೇನು ಕೆಲಸ ಮಾಡ್ತಾ ಇದ್ದೀರಾ ನನಗಂತೂ ಗೊತ್ತಿಲ್ಲ. ಓಕೆ, ನಾನು 10th ಫೇಲ್ಡ್ ಸ್ಟೂಡೆಂಟ್. ಕ್ಯಾಸಂಬಳ್ಳಿಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಓದ್ತಾ ಇರ್ಬೇಕಾದ್ರೆ ಗಣಿತದಲ್ಲಿ ಫೇಲ್ ಆಗಿದ್ದೆ. ಅದೊಂದೇ ನನ್ನ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್. ಆವತ್ತಿಂದ ಇವತ್ತಿನವರೆಗೂ ನಾನು ಯಾವತ್ತೂ ಕೂಡ, even in my CET I got 3rd rank for Gulbarga division. More than 10,000 people taken CET. ಅದಕ್ಕೆ ಕಾರಣ ಯಾರಪ್ಪ ಅಂದ್ರೆ ನಮ್ಮ the lion is still there, ಮಿಸ್ಟರ್ ನರಸಿಂಹಮೂರ್ತಿ. ನಾನೊಬ್ಬ ಇಂಗ್ಲಿಷ್ ಶಿಕ್ಷಕನಾಗಿ ಇವತ್ತು ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಅದು ನಮ್ಮ ಸರ್ ಕಾರಣ. ಅದೇ ರೀತಿಯಾಗಿ ಸಂಸ್ಕೃತಿ ಕಲಿಸಿದ ನಮ್ಮ ಕರ್ಣ ಸರ್ ಕಾರಣ, ನಮ್ಮ ಅಕ್ಕ ಅವ್ರ ಕಾರಣ. ಇಲ್ಲಿ ನಿಂತಿರ್ತಕ್ಕಂಥ ಎಲ್ಲರಿಗೂ ಸಹ, ನಿಮ್ಗೆಲ್ಲರಿಗೂ ಕೂಡ ನಮಸ್ಕಾರ ಸರ್. ನಿಮ್ ಬಗ್ಗೆ ಹೇಳಿಲ್ಲ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಮ್ಮ ಅಣ್ಣ ಇದ್ದಾರೆ ಇಲ್ಲಿ, ಅನಿಲ್ ಅನ್ನ ದಯವಿಟ್ಟು ಕ್ಷಮಿಸಿ. ಅನಿಲ್ ಅನ್ನೂ ಅಷ್ಟೇ ನಮ್ಮನ್ನ ಎಷ್ಟು, ನನ್ನನ್ನಾಗ್ಲಿ ಶಫೀಕ್ನಾಗ್ಲಿ, ನನ್ನ ಗೆಳೆಯ ಇನ್ನೊಬ್ಬ ವೆಂಕಟೇಶ್ ಗೌಡ ಆರ್ಮಿಯಲ್ಲಿದ್ದಾನೆ, ಸ್ಟಿಲ್ ಇನ್ನೂ ಕೂಡ ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಇವರೆಲ್ಲರನ್ನ ಸೈನ್ಯವನ್ನ ಕಟ್ಟಿದಂತಹ ಭಗವಂತ ನಮ್ಮ ಪ್ರಸನ್ನ ಕುಮಾರ್ ಸರ್ ಅವ್ರಿಗೆ ಈ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇರ್ತಕ್ಕಂಥ ನಮ್ಮ 2001 ಮತ್ತು 3ನೇ ಸಾಲಿನ ಎಲ್ಲ ನಮ್ಮ ಪ್ರೀತಿಯ ಅಣ್ಣಂದರಿಗೆ, ತಂಗಿಯರಿಗೆ ಅಥವಾ ತಮ್ಮಂದರಿಗೆ ಎಲ್ಲರಿಗೂ ಸಹ ಈ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದಕ್ಕೆ ನಮಗೆ ನಿಜವಾಗ್ಲೂ ತುಂಬಾ 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 ಸಂತೋಷ ಆಗ್ತಾ ಇದೆ. ಇದು ಒಳ್ಳೆಯ ಕಾರ್ಯಕ್ರಮ. ಈ ರೀತಿಯಾಗಿ ಇನ್ನೂ ಕಾರ್ಯಕ್ರಮಗಳು ನಾವು ಬೇತಮಂಗಲ ಗ್ರಾಮದಲ್ಲಿ ಇನ್ನಷ್ಟು ಗುರುವೃಂದಕ್ಕೆ ನಡೆಯಲಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಗೌರವ ಸಮರ್ಪಣೆ ಮಾಡಬೇಕು ಅಂತ ಈ ಕಾರ್ಯಕ್ರಮ, ಮತ್ತೆ ಅದೇ ರೀತಿ ನಮ್ಮೆಲ್ಲ ಹಳೆಯ ಸ್ನೇಹಿತರ ಒಂದು ಸಮ್ಮೇಳನ, ನಮ್ಮನ್ನ ನಾವು ಪರಿಚಯ ಮಾಡ್ಕೋಬೇಕು. ಆಗಿರ್ತಕ್ಕಂಥ ಸ್ಟೇಜ್ ಯಾವುದು, ಇವತ್ತಿರ್ತಕ್ಕಂಥ ಸ್ಟೇಜ್ ಯಾವುದು, ಇವತ್ತು ನಾವು ಸಮಾಜದಲ್ಲಿ ಏನಾಗಿದ್ದೀವಿ, ಯಾವ ರೀತಿ ಬದುಕನ್ನ ಕಟ್ಕೊಂಡಿದೀವಿ ಅನ್ನೋದನ್ನ ನಾವು ಪರಿಚಯಿಸ್ಕೋಬೇಕು ಒಬ್ಬೊಬ್ಬರು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ಆಯೋಜಿಸಿದ್ದೀವಿ. ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ಬಿಟ್ಟು ನಮ್ಮ ಸಂಸ್ಕೃತ ಶ್ಲೋಕ ಇದೆ, ತಾವೆಲ್ಲ ಕೇಳಿರ್ತೀವಿ. ಆ ಗುರುವನ್ನ ಅಷ್ಟೊಂದು ಶ್ರೇಷ್ಠ ಮಟ್ಟದಲ್ಲಿ ನಮ್ಮ ಸಂಸ್ಕೃತಿ, ನಮ್ಮ ಹಿಂದೂ ಸಂಸ್ಕೃತಿ ನೋಡುತ್ತೆ. ಅದಕ್ಕೋಸ್ಕರ ಅವ್ರಿಗೆ ಗೌರವ ಸಮರ್ಪಣೆ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಫಸ್ಟ್ PU ಸೆಕೆಂಡ್ PU ಇದೇ ಶಾಲೆಯಲ್ಲಿ ನಾನು ಮಾಡಿದೆ. ನನ್ನ ಸ್ವಗ್ರಾಮ ಇದೆ ಅಂದ್ರೆ ತವ್ರ ಮನೆ. ನನ್ನನ್ನು ಕೊಟ್ಟಿರೋದು ನಂಗ್ಲಿಗೆ. ಮತ್ತೆ ನಮ್ಗೆ ಅಂದ್ರೆ ತುಂಬಾ ಬಡ ಕುಟುಂಬ. ನಮ್ಮನ್ನು ಓದಿಸುವಂತ ಪರಿಸ್ಥಿತಿ ನಮ್ ತಾಯಿಗೆ ಇರ್ಲಿಲ್ಲ. ಯಾಕಂದ್ರೆ ನಾನು 1ನೇ ತರಗತಿಗೆ ಸೇರಿದಾಗೆ ನಮ್ ತಂದೆ ತೀರ್ಕೊಂಡ್ರು.
ನಮ್ ತಾಯಿ 5 ಜನ ಮಕ್ಕಳನ್ನ ಸಾಕಿ ಓದಿಸುವಂತ ಪರಿಸ್ಥಿತಿ ಇರ್ಲಿಲ್ಲ. ನಾವು ಈ ಒಂದು ಶಾಲೆಯಲ್ಲಿ ಈ ಒಂದು ಜ್ಞಾನ ದೇಗುಲವನ್ನ ನಮ್ಮಂತ ಬಡ ಮಕ್ಕಳಿಗೆ ನಮ್ಮ ಮಾಮೂ ಲಕ್ಷ್ಮೀನಾರಾಯಣ ಸರ್ ಅವರು ಕಟ್ಟಿದ್ದಾರೆ. ಈ ಒಂದು ಶಿಕ್ಷಣ ಸಂಸ್ಥೆಯಿಂದ ನಮ್ಮಂತ ಬಡ ಮಕ್ಕಳಿಗೆ ಅನುಕೂಲ ಆಗಿದೆ. ಇಂತಹ ಸಂಸ್ಥೆಯಲ್ಲಿ ನಾನು ಓದಿ ನಂತರ ನಾನು ವೇದ ಅವರೆಲ್ಲ PUC ಮುಗಿಸ್ಕೊಂಡೆ. ವೇದ ಅವರೆಲ್ಲ TCH ಗೆ ಅಮೌಂಟ್ ಕಟ್ಟಿ ಹೋದ್ರು. ಆದ್ರೆ ನನ್ನ ಕೈಯಲ್ಲಿ ನಮ್ಮಮ್ಮ 30,000 ಕಟ್ಟಕ್ಕೆ ಆ ದಿನಗಳಲ್ಲಿ ನಮ್ಮ ಹತ್ರ ಇರ್ಲಿಲ್ಲ. ಏನ್ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಗೆ ಫೀಸ್ ಕಡಿಮೆ ಇತ್ತು. ನಾನು ಹೋಗಿ ಡಿಗ್ರಿಗೆ ಅಡ್ಮಿಷನ್ ಆದೆ. ಡಿಗ್ರಿಗೆ ಅಡ್ಮಿಷನ್ ಆದ್ಮೇಲೆ ನಾನು D.Ed ಗೆ ಅಪ್ಲಿಕೇಶನ್ ಹಾಕ್ದೆ. ನೋಡೋಣ ದೇವ್ರ ದಯೆ ಇದ್ರೆ ನನಗೆ D.Ed ಸೀಟ್ ಸಿಕ್ಲಿ, ಇಲ್ಲಾಂದ್ರೆ ನಾನು ಇದನ್ನೇ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾನು D.Ed ಅಪ್ಲಿಕೇಶನ್ ಹಾಕ್ದೆ. ದೇವ್ರ ದಯೆಯಿಂದ ನನಗೆ ಸೀಟ್ ಸಿಕ್ತು. ಈಗ ನಾನು ಶಿಕ್ಷಕಿಯಾಗಿ 16 ವರ್ಷದಿಂದ ಸೇವೆ ಮಾಡ್ತಾ ಇದ್ದೀನಿ ಸರ್. ಫಸ್ಟ್ ಅಪಾಯಿಂಟ್ಮೆಂಟ್ ಬಂದ್ಬಿಟ್ಟು ಚಿಕ್ಕಬಳ್ಳಾಪುರ ಡಿಸ್ಟಿಕ್, ಅಲ್ಲಿ 4 ವರ್ಷ ಮಾಡಿದೆ. ಮತ್ತೆ KGF ರೇಂಜ್ ಅಲ್ಲಿ ನಾನು 4 ವರ್ಷ ಮಾಡಿದೆ. ಈಗ ನಂಗ್ಲಿ ಪಕ್ಕದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಾಷ್ಮಾಕ್ನಳ್ಳಿಯಲ್ಲಿ 8 ವರ್ಷದಿಂದ ಶಿಕ್ಷಕಿ ಕೆಲಸ ಮಾಡ್ತಾ ಇದ್ದೀನಿ. ಇದು ನನ್ನ ಒಂದು ವೃತ್ತಿ ಜೀವನದ ಒಂದು ಕಥೆ. ಈಗ ನಾನು PUC ಅಲ್ಲಿ ಓದ್ಬೇಕಾದ್ರೆ ನಾವೇನ್ ಅಷ್ಟೊಂದು ರ್ಯಾಂಕ್ ಸ್ಟೂಡೆಂಟ್ಸ್ ಅಲ್ಲ. ನಾವೆಲ್ಲ 10th ಅಲ್ಲೂ ಅಷ್ಟೇ, 8th 9th ಅಲ್ಲಿ ಅಷ್ಟೇ, PUC ಅಲ್ಲಿ ಅಷ್ಟೇ ನಾವೆಲ್ಲ ಆವರೇಜ್ ಸ್ಟೂಡೆಂಟ್ಸ್. ನಮ್ಮ ಈ ಗುರುಗಳ ಒಂದು ಪ್ರೇರಣೆಯಿಂದ ಇವರ ಒಂದು ಸಹಾಯದಿಂದ ಅವರನ್ನ ನಾವು ಆಧಾರವಾಗಿ ಇಟ್ಕೊಂಡು ಅವರ ಒಂದು ಮಟ್ಟಕ್ಕೆ ಬಂದಿದೀವಿ. ನೀವು ತಂದೆ ತಾಯಿಗಳಿಗೂ ಅಷ್ಟೇ, ಇಲ್ಲಿ ಎದ್ದಿರುವಂತಹ ಎಲ್ಲಾ ಸ್ನೇಹಿತರಿಗೂ ನಾನು ಹೇಳೋದೊಂದೇ, ನಾವು ಹಿಂದೆ ಇತ್ತು ಮೌಲ್ಯಗಳು. ಆದ್ರೆ ಈ ಫೋನ್ ಬಂದಿರೋದ್ರಿಂದ ಪ್ರತಿ ಮಕ್ಕಳು ಫೋನ್ಗೆ ಅಡಿಕ್ಟ್ ಆಗ್ತಾ ಇದಾರೆ. ಮೌಲ್ಯಗಳು ಈಗ ಕುಸಿತಾ ಇದಾವೆ. ಯಾಕಂತಂದ್ರೆ ಊಟ ಮಾಡಿಸ್ಬೇಕಂದ್ರೇನು ಫೋನೇ, ಪ್ರತಿಯೊಂದಕ್ಕೂ ಫೋನ್ ಅಂತ ಇದಾಗ್ತಾ ಇದೆ. ಆದ್ರೆ ಗುರುಗಳಿಗೆ ಹೆಚ್ಚಿನ ಬೆಲೆ ಕಡಿಮೆ ಆಗ್ತಾ ಇದೆ ಈ ದಿನಗಳಲ್ಲಿ. ಆದಷ್ಟು ನಾವು ಹೇಳಬೇಕು, ಗುರು ಹಿರಿಯರಿಗೆ ಗೌರವ ಕೊಡಬೇಕು, ನಿಮ್ಮ ತಂದೆ ತಾಯಿಗಳಿಗೆ ಗೌರವ ಕೊಡ. ಪ್ರತಿಯೊಂದನ್ನು ನಾವು ಮೌಲ್ಯಗಳನ್ನ ಮಕ್ಕಳಿಗೆ ನಾವು ಹೇಳ್ಕೊಟ್ಟಾಗ ಅವರು ಉತ್ತಮ ಪ್ರಜೆಗಳಾಗಿ ಮುಂದುವರಿತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೊಬ್ಬ ಗುರು ಅಂತ ಹೇಳ್ಬಿಟ್ಟು ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ ಅವನೊಬ್ಬ ಅನ್ನದಾತ ಇದ್ದಂಗೆ. ಗುರು ಅನ್ನದಾತ ಇದ್ದಂಗೆ. ಅದಕ್ಕೆ ನಮ್ಗೆಲ್ಲ ಆ ಪ್ರಸನ್ನ ಕುಮಾರ್ ಸಾಹೇಬ್ರು ತುಂಬಾ ಕೀ ರೋಲು. ನಾನು ನೋಡಿ, ನನ್ನ ಒಂದು ಜೀವನದಲ್ಲಿ ಹೇಳೋಕಿದ್ರೆ ನಾನು SLC ವರ್ಗು ಅವರೇ ಸ್ಟೂಡೆಂಟ್. ನಾನು ಸಹ ಪ್ರಾಥಮಿಕ ಹಂತವನ್ನ ನಮ್ಮೂರಲ್ಲಿ ನಾಗಶೆಟ್ಟಹಳ್ಳಿಯಲ್ಲಿ, ಮಿಡ್ಲ್ ಸ್ಕೂಲ್ ಬೇತ್ಮಂಗಲದಲ್ಲಿ, ಹೈಸ್ಕೂಲ್ ಇದೇ ಸ್ಕೂಲೇ ಅವರೇ ಸ್ಟೂಡೆಂಟ್ಸ್ ಆಗಿದ್ವಿ. PUC ಹೋದ್ಮೇಲೆ ನಾವು ಸ್ವಲ್ಪ ಬ್ಲಾಸ್ಟ್ ಆಗಿದ್ದು, ಒಂದು 75-80% ಸ್ಟೂಡೆಂಟ್ ಹಾಕಿದ್ದೆ. ಅಂದ್ರೆ ಬಿಕಾಸ್ ಆಫ್ ನಮ್ಗೆ ರೆಗ್ಯುಲರ್ ಆಗಿ ಬರ್ತಿರ್ತಕ್ಕಂತ ನಮ್ಮ ಪ್ರಸನ್ನ ಕುಮಾರ್ ಸಾಹೇಬ್ರೆ, ಅವರಿಂದಾನೇ ಹಿಸ್ಟ್ರಿ ನಮ್ಗೆ ನೋಡಿ, ಅವರಿಂದಾನೇ ನಾನು ಖಂಡಿತ ನಾನು ಇವತ್ತು ಕನ್ನಡ ಅಕ್ಷರ ನಾನು ಇವತ್ತು ಹೆಡ್ ಕಾನ್ಸ್ಟೇಬಲ್ ಕೆಲಸ ಮಾಡ್ತೀನಿ. ನಾನು ಡೈಲಿ ಬರೀತೀನಿ, ಕಂಪ್ಯೂಟರ್ ಮುಂದೆ ಕುತ್ಕೊಳ್ತೀನಿ. ನಾನು ಅದರಲ್ಲಿ ರಿಸೋರ್ಸ್ ಪರ್ಸನ್. ನಾನು ಲಾ ಬಗ್ಗೆ ತುಂಬಾ ಮಾತಾಡ್ತೀನಿ, ಚೆನ್ನಾಗಿ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತೀನಿ, ಲಾ ಪ್ರಾಕ್ಟೀಸ್ ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನಾನು ಏನಿದ್ರು ನಾನು ಖಂಡಿತ ಅವ್ರನ್ನ ದಿನ ನೆನೆಸ್ಕೊಳ್ತಾರೆ. ದಿನಾನೇ ಇಲ್ಲ ಪ್ರಸನ್ನ ಕುಮಾರ್ ಸಾಹೇಬ್ರನ್ನ. ಅಷ್ಟೊಂದು ನಮ್ಗೆ ಒಂದು ಎಫೆಕ್ಟಿವ್ ಅಂತ ಒಂದು ಶಿಕ್ಷಣ ಕೊಟ್ರು ಸಾಹೇಬರು. ಖಂಡಿತ ಅವ್ರಿಗೆ ನಾವು ಕಾಲಿಗೆ ನಮಸ್ಕಾರ ಮಾಡ್ಬೇಕು ಅನ್ನೋ ಉದ್ದೇಶದಿಂದ. ಮತ್ತೆ ಅದೇ ತರ ನಮ್ಮ ಹಿಸ್ಟ್ರಿ ಲೆಕ್ಚರರ್ ಶಂಕರಪ್ಪ ಸರ್, ಅವ್ರ ಪಾಪ ಯಾವಾಗೋ ಬೇರೆ ಕಡೆ ಅವ್ರು ಕೆಲಸ ಮಾಡ್ತಾ ಇದ್ರಾಗ ನಮಗೆ ಒಂದ್ ತಿಂಗಳಿಗೊಂದ್ಸಲ, 1.5 ತಿಂಗಳಿಗೊಂದ್ಸಲ, ಒಂದೇ ಸಲ ಬಂದ್ರೆ ಒಂದೇ ದಿನ ಮಾಡ್ತಾ ಇದ್ರು ಕ್ಲಾಸು. 2-3-4 ಕ್ಲಾಸ್ ಮಾಡ್ತಾ ಇದ್ರು. ನಮ್ಮ ಹುಣಸಮಾರ್ಗ ಕಾಲೇಜ್ ಕಡೆ ಕುತ್ಕೊಂಡು ಒಳ್ಳೆ. ಆಗ ನಮ್ಮ ಸಂಸ್ಕೃತದಲ್ಲಿ ಈ ಋಷಿಮುನಿಗಳಿಗೆ ನಮ್ಮ ಇತಿಹಾಸ ಪುಟಗಳಲ್ಲಿ ನೋಡೋದಾದ್ರೆ ಋಷಿಮುನಿಗಳಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಯಾವ ತರ ಬೋಧನೆ ಮಾಡ್ತಾ ಇದ್ರು ಆ ತರ ಮಾಡ್ತಾ ಇದ್ರು. ಅವ್ರ ಕಲ್ಪನೆ ಕಟ್ತಾ ಇದ್ರು. ಹಿಸ್ಟ್ರಿ ಒಂಥರ ಇವತ್ತು ನನ್ಗೆ ಅಮೇಸಿಂಗ್ ಅವ್ರ ಬಗ್ಗೆ. ಖಂಡಿತ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸಲೇಬೇಕು. ಆ ರೀತಿ ಆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಅವರ ಕಲ್ಪನೆ ಹೇಳ್ತಾ ಇದ್ರು. ಅವ್ರು ಒಂದು ಟ್ರೆಸ್ ಮಾಡಿ, ಈಗ ನಾನು ಅದೇ ತರ ಅದನ್ನೇ ಅವ್ರ ಸ್ಟೇಲ್ ಕಲ್ತಿದ್ದೀನಿ ಮಾತಾಡಕ್ಕೆ. ಈಗ ಈ ಸಾಮರ್ಥ್ಯ ಹೇಳೋಣ ಅಂತಿದ್ದೀವಿ. ಸಾಹೇಬ್ರ ಬಗ್ಗೆ ನಾನು ಅಲ್ಲಿ ಮಾತಾಡಿ ಪಾಠ ಮಾಡ್ತಾ ಇದ್ರು. ಅವ್ರಿಗೂ ಸಹ ಧನ್ಯವಾದ. ನನ್ನ ಇಂಗ್ಲಿಷ್ ಮೇಡಮ್ ಅವರು ಅಂತ ಅಣ್ಣ ಮೇಡಮ್ ಅವ್ರಿಗೆ ಧನ್ಯವಾದ ತಿಳಿಸ್ತೇನೆ. ಮತ್ತೆ ನಮ್ಮ ಜೀವನದಲ್ಲಿ ಮತ್ತೊಬ್ಬ ಇಂಪಾರ್ಟೆಂಟ್ ಕೀ ರೋಲ್ ಪ್ಲೇ ಮಾಡತಕ್ಕಂತ ಮತ್ತೊಬ್ಬ ಹೀರೋ ಅಂತ ಹೇಳ್ತೀನಿ ನಾನು. ಇಂಗ್ಲಿಷ್ ಏನಾದ್ರೂ ಸ್ವಲ್ಪ ಅವರಿಂದಾನೆ ನಮ್ಗೆ ಏನೋ ಒಂದು 35% ಅಷ್ಟೇ ನಮ್ ಇಂಗ್ಲಿಷು. ಕನ್ನಡ ಕಾಮನ್ ಆಗಿ ಗೊತ್ತಿದೆ ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳಂದ್ರೆ ಇಂಗ್ಲಿಷ್ ಅಲ್ಲಿ ವೀಕೆ. ಆಗ ಇವತ್ತು ಸೈನ್ಸ್ ಓದೋನಂದ್ರೆ ನಮ್ಗೆ ವಿಚಿತ್ರವಾಗಿ ಕಾಣೋರು. ಅಷ್ಟೊಂದು ಸೈನ್ಸ್ ಓದೋನಂದ್ರೆ ಅದೇನೋ ದೊಡ್ಡ ಬುದ್ಧಿವಂತ ಅಂತ ನಾವು ಆರ್ಟ್ಸ್ ಅಂದ್ರೆ ನಮ್ಮ ಮನೆಗಳ ಪರಿಸ್ಥಿತಿ ನಂಗೆ ಇತ್ತು. ಆರ್ಟ್ಸ್ ಓದೋವಾಗ ನೋಡಿದ್ರೆ ಏನೋ ಲೆಕ್ಕದಲ್ಲಿ ಏನು ಓದ್ತಾನೆ ಅಂತ ಪೇರೆಂಟ್ಸ್ ಗೊತ್ತಿಲ್ಲ. ನೆಕ್ಸ್ಟ್ ಏನು ಓದ್ತಾನಪ್ಪ ಅಂತ ಹೇಳೋರು. ಅಂತವ್ಗಳಲ್ಲಿಟ್ಟು ಅಂತ ಮನೆಗಳಲ್ಲಿಟ್ಟು ಆ ಗುರುಗಳು ಹೇಳಿರ್ತಕ್ಕಂತ ಆ ಒಂದು ಸ್ಫೂರ್ತಿ ಮಾತುಗಳನ್ನ, ಆ ಪ್ರೇರಣಾ ಮಾತುಗಳನ್ನ ನಾವು ಅನುಸರಿಸಿ ಒಂದು ಜೀವನಗಳನ್ನ ಒಂದು ಅಲ್ಪ ಮಟ್ಟದಲ್ಲಿ ರೂಪಿಸ್ಕೊಂಡಿದೀವಿ ಅಂದ್ರೆ ಅದಕ್ಕೆ ನಿಜವಾದ ಕಾರಣಕರ್ತರು ನಮ್ಮ ಗುರುಗಳೇ ಅಂತ ಹೇಳೋದಕ್ಕೆ ನಾನು ಹೆಮ್ಮೆಯಿಂದ ಗರ್ವ ಪಡ್ತೀನಿ. ಅಲ್ಲಿಂದ ಶಿಫ್ಟ್ ಆದಾಗ ಫಸ್ಟ್ ನಾವು ಎಕ್ಸಾಮ್ ಬಂದಿದ್ದೆ ಶಾಲೆಯಲ್ಲಿ. ಅವಾಗ 4 ಜನ ಮಕ್ಕಳು ಫಸ್ಟ್ ಕ್ಲಾಸ್ ಬಂದಿದ್ರು, ಅದ್ರಲ್ಲಿ ನಾನು ಒಬ್ನು. ಈ ಶಾಲೆಯಲ್ಲಿ ಫಸ್ಟ್ ಗಂಟೆ ಹುಡುಗ ಫಸ್ಟ್ ಕ್ಲಾಸ್ ತಗೊಂಡಿದ್ದು ಯಾರಂದ್ರೆ ನಾನೇ. ಈಗ ನಾನು ಈ ಪ್ರಸನ್ನ ಸರ್ ಅವ್ರಿಗೆ ನಾನು ಹಳೆ ವಿದ್ಯಾರ್ಥಿ.
ಅವ್ರ ಬಗ್ಗೆ ಒಂದ್ ಮಾತಾಡ್ಬೇಕು ಅಂತ ಕೋರ್ಕೊಂತ ಇದೀನಿ. ಏನಂದ್ರೆ ನಾನು PUC ನನ್ಗೆ ಸಾರ್ ಸಿಕ್ಕಿದ್ದು ಹೆಂಗೆ ಅಂದ್ರೆ, ಅದು ನಾನು ಪ್ರಸನ್ನ ಕುಮಾರ್ ಸರ್ ಸ್ಟೂಡೆಂಟ್ ಅಲ್ಲ, ಅವ್ರ ತಮ್ಮ ಇದ್ದು ನರಸಿಂಹಮೂರ್ತಿ ಸರ್ ಅಂತ, ಅವ್ರಿಲ್ಲ ಈಗ, ಅವ್ರ ಸ್ಟೂಡೆಂಟ್ ನಾನು ಸ್ವಲ್ಪ ಕನ್ನಡದಲ್ಲಿ ಸ್ವಲ್ಪ ವೀಕ್ ಅಂದ್ರೆ ಚೆನ್ನಾಗಿತ್ತು, ನಾನು ಕಲ್ತಿದ್ದೆ ಕನ್ನಡ. PUC ಬಂದ್ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು, ಇಂಗ್ಲಿಷ್ ಮೇಲೆ ಸ್ವಲ್ಪ ವ್ಯಾಮೋಹ ಜಾಸ್ತಿಯಾಗಿ ನಾನು ಕನ್ನಡ ಮರ್ತೋಗಿದ್ದೆ, ಮಿಸ್ ಆಗಿದ್ದೆ. ನಾನು ಸಾರ್ನ ಕೇಳಿದೆ, ಸರ್ ಕನ್ನಡ ಸ್ವಲ್ಪ ಕಷ್ಟ ಇದೆ ಸರ್, ಸ್ವಲ್ಪ ಕಲಿಸ್ತೀರಾ ಅಂತ. ಆಯ್ತು ಶಿಷ್ಯ ಬಾ, ನಾಳೆಯಿಂದ ಕಲ್ಸ್ಬಿಡೋಣ ಅಂತರು. ಆ ಒಂದು ಪ್ರೇರಣೆ ನನ್ಗೆ ಇವತ್ತು ಇಲ್ಲಿ ತಂದು ನಿಂತಿದೆ. ನಾನು ಇವತ್ತು ಇಷ್ಟು ಮಾತಾಡ್ತಾ ಇದೀನಿ ಅಂದ್ರೆ ಅವನ್ ಮಾತಾಡುತ್ತೋ ಅವ್ರಂದ್ರು, ಸರ್ ಬಾಪ ಎಷ್ಟು ಮಾತ್ರ ಕಲ್ತ್ಕೊಳ್ಳೋಣ ಅಂತ. ಆ ಇನ್ಸ್ಪಿರೇಷನ್ ಇದೆ ಅಲ್ಲ, ಅದ್ ನನ್ಗೆ ಇಲ್ಲಿವರೆಗೂ ತಂದು ನಿಲ್ಸಿದೆ. ನಾನು ನನ್ನ ಫ್ರೆಂಡ್ ಸುರೇಶ್ ಇದ್ದಾನೆ, ಅವನಿಗೆ ಪಟ್ನಾ ಹೈಸ್ಕೂಲ್ ಇಂಗ್ಲಿಷ್ ಟೀಚರು. ನನ್ನ ಫ್ರೆಂಡ್ ಇಲ್ಲ ವೆಂಕಟೇಶ್ ಅಂತ ಇದ್ದಾನೆ, 3 ಬೆಸ್ಟ್ ಫ್ರೆಂಡ್ಸ್. ಅವ್ರ ಹತ್ರನೇ ಕಲ್ತಿರೋದು, ಅವರೇ ನಮ್ಗೆ ಬುನಾದಿ. ನೀಟಾಗಿ ನಮ್ಮನ್ನ ಕಲ್ಸಿದ್ರು. ಒಂದ್ ನಿಮಿಷ ನಾನು ಹೇಳ್ತೀನಿ, ನಮ್ಗೆ ಎಷ್ಟು ಬಡತನ ಇತ್ತು ಅಂದ್ರೆ ನಮ್ಗೆ ಊಟ ಇರ್ತಾ ಇದ್ದಿಲ್ಲ, ತುಂಬಾ ಕಷ್ಟ ಪಡ್ತಾ ಇದ್ವಿ. ಒಂದಿನ ಸಾರ್ ಮನೆಗೆ ಹೋದ್ವಿ, ಊಟ ತಿನ್ಬೇಕು. ನನಗೆ ಕೇಳಿದ್ರು ಊಟ ಮಾಡ್ತೀನೋ ಅಂತ. ಆಯ್ತು ಸರ್ ಕೊಡಿ, ಊಟ ಮಾಡ್ತೀನಿ. ಹೊಟ್ಟೆ ಹಸಿತಾ ಇತ್ತು, ಮಾಡ್ತೀವಿ ಅಂತ ಹೇಳ್ಬಿಟ್ವಿ. ತಂದಿದ್ ಊಟ ನಮ್ಗೆ ಕೊಟ್ಬಿಟ್ರು, ನಾವು ತಿನ್ಬಿಟ್ವಿ. ನಾನು ಸುರೇಶ್ ತಿನ್ಬಿಟ್ವಿ, ಆಗೋಯ್ತು. ಮತ್ತೆ ನಾನು ಓದ್ಕೊಂಡು ಕೂತ್ಕೊಂಡಿದ್ದೆ. ಮತ್ತೆ ಆಚೆ ಬಂದ್ರೆ ಅಣ್ಣ ತಮ್ಮದ ಇಬ್ರು ಸಾಂಬಾರು ಅರ್ಧ ಶೇರ್ ಮಾಡ್ಬಿಟ್ಟು ಕುಡಿತಾ ಇದಾರೆ. ನನ್ ಕೇಳಿದ್ರೆ ಏನ್ ಸರ್ ಇದು ಅಂದ್ರೆ, ಇಲ್ಲ ಶಿಷ್ಯ ತಂದಿದ್ದೆ ಊಟನೇ, ನೀವು ಊಟ ತಿನ್ಬೇಕು ಅಂದ್ರೆ ನಾವು ಕೊಟ್ಬಿಟ್ವಿ, ಎಲ್ಲಿ 10 ಗಂಟೆ ಆಗಿದೆ, ಈಗ ಎಲ್ಲಿ ಊಟ ಸಿಗತ್ತೆ ನಮ್ಗೆ, ಅದಕ್ಕೆ ಸಾಂಬಾರ್ ಕೊಟ್ಬಿಡ್ತಾ ಇದೀವಿ ಅಂತ. ಅವ್ರಿಗಿಲ್ಲ ಅಂದಿದ್ರೆ ನಾನಿಲ್ಲಿ ಇರ್ತಾ ಇದ್ದಿಲ್ಲ. ನಾನೇ ಅಲ್ಲ, ಸುರೇಶ್ ಆಗ್ಲಿ ವೆಂಕಟೇಶ್ ಆಗ್ಲಿ ಯಾರು ಇರ್ತಾ ಇದ್ದಿಲ್ಲ. ಇದು ನಾವು ಮಾಡ್ಕೊಂಡಿರೋ ಪುಣ್ಯ ಅನ್ಸುತ್ತೆ, ಯಾವ್ದೋ ಕಾಲದಲ್ಲಿ ನಾವು ಮಾಡ್ಕೊಂಡಿರೋಂತ ಪುಣ್ಯ ಅಂತ. ಎಜುಕೇಶನ್ ಅನ್ನೋದು ಕೀ, ಏನಕ್ಕೆ ಗೋಲ್ಡನ್ ಡೋರ್ ಅಂದ್ರೆ ನಮ್ದು ಒಂದು ಸ್ವರ್ಣ ಬಾಗಿಲು ಇರುತ್ತೆ, ಅದನ್ನ ತೆಗಿಬೇಕು. ಅದ್ರಲ್ಲಿ ಇರ್ತಕ್ಕಂಥ ಒಂದು ಎಂಜಾಯ್ಮೆಂಟ್ ನಾವು ಮಾಡ್ಬೇಕಂದ್ರೆ ಎಜುಕೇಶನ್ ಬೇಕು. ಅಂಡ್ ಫ್ರೀಡಮ್ ಅಂತ ಸಾಹೇಬ್ರು ಹೇಳ್ತಾರೆ. ಅವ್ರು ನಾನು ಐ ಆಮ್ ಬಿಗ್ ಫ್ಯಾನ್ ಆಫ್ ಡಾಕ್ಟರ್ APJ ಅಬ್ದುಲ್ ಕಲಾಂ. ಅದೇ ತರ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬ್ರು ಹೇಳ್ತಾರೆ, ಎಜುಕೇಶನ್ ಅನ್ನೋದು ಮನುಷ್ಯನಿಗೆ ಆ ದೇವರು ಕೊಟ್ಟಿರ್ತಕ್ಕಂತ ಒಂದು ಬ್ರಹ್ಮಾಸ್ತ್ರ ಅಂತಾರೆ. ಬ್ರಹ್ಮಾಸ್ತ್ರ ಮುಖಾಂತರ ನಾವೇನ್ ಬೇಕಾದ್ರೂ ಜಯಿಸ್ಬೋದು. ನೋಡಿ, ಸ್ವಾಮಿ ವಿವೇಕಾನಂದ ಇನ್ನೊಂದು ಮಾತು ಹೇಳ್ತಾರೆ, ಎಜುಕೇಶನ್ DIG ರ್ಯಾಂಕ್ ಅಲ್ಲಿ ಇದ್ದಾರೆ ಅವರು. ನಮ್ಮ ಲೈಫ್ ಲಾಗ್ 30-35 ವರ್ಷ ನಮ್ಮ ಮನೇಲಿ ಒಬ್ಬ ಸ್ಟೇಟ್ ಕ್ಯಾಬಿನೆಟ್ ಮಿನಿಸ್ಟರ್ ಇದ್ದಂಗೆ ಅಂತ. ಆ ಪವರ್ ಯಾವ್ದಕ್ಕಿದೆ ಅಂದ್ರೆ ಎಜುಕೇಶನ್ ಇದೆ. ಅದನ್ನೇ ಸ್ವಾಮಿ ವಿವೇಕಾನಂದ ಟ್ರಸ್ಟ್ ಮಾಡಿ ಹೇಳ್ತಾ ಇದ್ರು, ಎಜುಕೇಶನ್ ಇಸ್ ಅ ಡಿವೈನ್ ಅಂತ. ನಾವು ಅವಾಗ ಸ್ಕೂಲ್ ಓದ್ತಾ ಇದ್ಬೇಕಾದ್ರೆ ಅದು ಎಲ್ಲ ಮಾಡ್ತಾ ಇದ್ರು, ಬಾಗ್ಲಲ್ಲಿ ಕ್ಲಾಸ್ ರೂಮ್ ಅಲ್ಲಿ ಜ್ಞಾನವೇ ದೇವರು ಅಂತ ಹೇಳ್ತಾರೆ. ನಾವು ಕನ್ನಡ ಮೀಡಿಯಂ. ನಾನು ನೋಡ್ತಾ ಇದ್ದೆ ಕ್ಯೂರಿಯಾಸಿಟಿಯಾಗಿ, ಏನಿದೆ ಜ್ಞಾನ ಅಂದ್ರೆ ಹೆಂಗಿದ್ ದೇವರು ಅಂತ ನಾನು ಕ್ವಶನ್ ಮಾಡ್ಕೊಳ್ತಾ ಇದ್ದೆ. ಇವತ್ತು ಗೊತ್ತಾಗ್ತಾ ಇದೆ ಆ ಜ್ಞಾನದ ಬೆಲೆ ಏನು ಅಂತ. ಖಂಡಿತ ಜ್ಞಾನ ಇರೋನ್ ಮಾತ್ರ ಈ ಒಂದು ಪ್ರಪಂಚನ ಆಳೋಕ್ ಸಾಧ್ಯ. ನನ್ನ ನೆಚ್ಚಿನ ಗುರುಗಳು, ಇವತ್ತು ನಾನು ಸರ್ಕಾರಿ ಪ್ರೌಢಶಾಲೆ ಪಟ್ನಾ ಶಾಲೆಯಲ್ಲಿ ಸಹಶಿಕ್ಷನಾಗಿ ಇಂಗ್ಲಿಷ್ ವಿಷಯದಲ್ಲಿ ನಾನು ಬೋಧನೆ ಮಾಡ್ತಾ ಇದ್ದಪ್ಪ ಅಂದ್ರೆ ಅದಕ್ಕೆ ಕಾರಣ ಐ ಆಮ್ ರಿಯಲಿ ಸ್ಟ್ರಕ್. ಯಾಕಂದ್ರೆ ನನ್ನ ದೇವರು ಇವತ್ತು ಒಬ್ರು ಬಂದಿದ್ದಾರೆ, ಇನ್ನೊಬ್ರು ಮೇಲೆ ನೋಡ್ತಾ ಇದ್ದಾರೆ. ಅವರಿಬ್ಬರಿಂದ ಈ ಬೇತ್ಮಂಗಲದಲ್ಲಿ ಒಂದು ದೊಡ್ಡ ಸೈನ್ಯನೇ ಬೆಳೆದಿತ್ತು. ಎಂತ ಸೈನ್ಯಪ್ಪ ಅಂದ್ರೆ ಅದು ಪ್ರಸನ್ನ ಕುಮಾರ್ ನರಸಿಂಹಮೂರ್ತಿ ಸೈನ್ಯ. ಆ ಸೈನ್ಯ ಹೇಗಿತ್ತಪ್ಪ ಅಂತಂದ್ರೆ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಎಷ್ಟೋ ವಿಚಾರಗಳನ್ನ ಹಂಚಿಕೊಂಡಿದ್ದಾನೆ. ಆದ್ರೆ ಅದಕ್ಕಿಂತ ಉನ್ನತವಾಗಿರ್ತಕ್ಕಂತಹ ಉದಾತ್ತವಾಗಿರ್ತಕ್ಕಂತಹ ಸಂಸ್ಕೃತಿಯನ್ನ ನಮ್ಮಲ್ಲಿ ಮೂಡಿಸಿ ನಮ್ಮನ್ನ ಒಂದು ಮಟ್ಟಕ್ಕೆ ತಂದಿರತಕ್ಕಂತ ಶಕ್ತಿ ನಮ್ಮ ಪ್ರಸನ್ನ ಕುಮಾರ್ ಸರ್ ಅವರು ಪ್ರತಿಯೊಬ್ಬ ಶಿಕ್ಷಕನಿಗೂ ಉದಾತ್ತವಾಗಿರ್ತಕ್ಕಂತಹ ಒಂದು ಉದಾಹರಣೆ. ಪ್ರಸ್ತುತ ಅವರು ವಿಧಾನಸೌಧದಲ್ಲಿ KAS ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗಿರ್ತಕ್ಕಂತಹ ಆ ಒಂದು ಜಾಣ್ಮೆ ಏನಿದೆ ಅದನ್ನ ನಾವು ಯಾವತ್ತೂ ಮರೆಯಕ್ ಸಾಧ್ಯ ಇಲ್ಲ. ನನ್ನ ಗೆಳೆಯ ಶಫೀಕ್ ಹೇಳ್ತಾ ಇದ್ದ, ನಾನು ತುಂಬಾ ಕಡು ಬಡತನ ಇರ್ತಕ್ಕಂಥ ತಂದೆ ತಾಯಿಯ ಮಕ್ಕಳ ಮಗುವಾಗಿ ಜನಿಸಿದಂತವನು. ಅಂತವ್ರನ್ನ 2001 ಮತ್ತು 2003 ನಮ್ಮಕ್ಕ ಶರಣಕ್ಕ ಇಲ್ಲಿ ಕೂತಿದ್ದಾರೆ. ಊಟವನ್ನ ಹಾಕಿ ಉಣಬಡಿಸಿ ಒಂದು ಹೊತ್ತಿಗೂ ಕೂಡ ನಾನು ಓಪನ್ ಆಗಿ ಹೇಳ್ಕೊತ, ನನಗೇನು ಬೇಜಾರಿಲ್ಲ. ಊಟ ಮಾಡ್ಲಿಕ್ಕೆ ಗತಿ ಇರ್ಲಿಲ್ಲ ನಮ್ಗೆಲ್ಲ. ಆದ್ರೆ ವಿದ್ಯೆಯ ಜೊತೆಗೆ ಊಟವನ್ನ ಉಣಬಡಿಸಿದ ದೇವರು ನಮ್ಮ ಪ್ರಸನ್ನ ಕುಮಾರ್ ಸಾರು. ಊಟದೊಂದಿಗೆ ಜ್ಞಾನವನ್ನ ಕೊಟ್ಟಂತಹ ದೇವರು ನಮ್ಮ ಪ್ರಸನ್ನ ಕುಮಾರ್ ಸಾರು. 2001 ಅವರ ಶಿಷ್ಯರು ನಾವು. ಈಗ 2025 ಬಂದಿದ್ದೀವಿ ನಾವು. ವಿ ಆರ್ ಜಸ್ಟ್ ರೀಚಿಂಗ್. ಬಟ್ ಈ 25 ವರ್ಷದಲ್ಲಿ ನನ್ನ ಜೀವನದಲ್ಲಿ ನಡೆದಂತಹ ಪ್ರತಿಯೊಂದು ಘಟನೆಯನ್ನು ಕೂಡ ನನ್ನ ಸರ್ ಜೊತೆ ನಾನು ಹಂಚ್ಕೊಂಡಿದ್ದೀನಿ. ನನ್ನ ಸರ್
ನನಗೆ ಪ್ರತಿ ಸಲನೂ ಮಾರ್ಗದರ್ಶನವನ್ನು ಮಾಡ್ತಾನೆ ಇರ್ತಾರೆ. ಅಂತ ಒಬ್ಬ ದೇವರ ಬಗ್ಗೆ ಹೇಳಕ್ಕೆ 2 ನಿಮಿಷ ಕೊಟ್ಟಿದ್ದಕ್ಕೆ ನಿಜವಾಗ್ಲು ಇದಕ್ಕಿಂತ ದೊಡ್ಡ ನೊಬೆಲ್ ಪ್ರೈಸ್ ಬೇಕಾಗಿಲ್ಲ, ಯಾವ್ದು ಬೇಕಾಗಿಲ್ಲ. ಐ ಆಮ್ ಜಸ್ಟ್ ಗೆಟಿಂಗ್ ಗೂಸ್ ಬಂಪ್ಸ್. ಒಂದ್ ಸಣ್ಣ ಹಾಡನ್ನು ಅವರು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಮುಜರಾಯಿ ದೇವಸ್ಥಾನದ ತಹಸೀಲ್ದಾರ್ ಆಗಿದ್ದಾರೆ, ಪ್ರಭಾರಿ ತಹಸೀಲ್ದಾರು, ಮತ್ತೆ ನಮ್ಮ ಬಂಗಾರ ತಿರುಪತಿಯ ಇಒ ಆಡಳಿತಾಧಿಕಾರಿ ಆಗಿದ್ದಾರೆ. ಅದು ನಮ್ಗೆ ಸಂತೋಷ ಆಗುತ್ತೆ. ಮತ್ತೆ ಈಗಾಗಲೇ ನಮ್ಮ ಪದ್ಮ ಅವರು ಹೇಳಿದ ಶಿಕ್ಷಕ ಆಗಿದ್ದಾರೆ, ಸರ್ಕಾರಿ ಶಿಕ್ಷಕ ಆಗಿದ್ದಾರೆ, ವೇದಾವತಿ ಅವರು ಪ್ರೈವೇಟ್ ಶಿಕ್ಷಕ ಆಗಿದ್ದಾರೆ. ನಮ್ಮ ಮಂಜು ಅಲ್ಲಿ ಹೋಗ್ತಾ ಇದ್ದಾರೆ. ಮಂಜು ಎಲ್ಲಪ್ಪ ಆಗಿದ್ದಾನೆ ಪಾಪ, 23 ವರ್ಷ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವ್ರು ಚೆನ್ನೈಯಿಂದ ಇಲ್ಲಿ ಬಂದಿದ್ದಾರೆ. ಖಂಡಿತ ಇಬ್ರಾಗಿದ್ರು, ಅವ್ರು ಯಾರು ಬರ್ಲಿಲ್ಲ. ಅವ್ರು ಚಂದ್ರಪ್ಪ ಮತ್ತೆ ನಾಗೇಶ್ ಮತ್ತೆ ನಮ್ಮ ಶಿಕ್ಷಕರು, ನಮ್ಮ ಇಂಗ್ಲಿಷ್ ಶಿಕ್ಷಕರಾಗಿದ್ದಾರೆ. ನಮ್ಮ ಫ್ರೆಂಡು ಚಲಪತಿ ಅಂತ ಹೇಳ್ಬಿಟ್ಟು, ಅವರು ಪ್ರೈವೇಟ್ ಸ್ಕೂಲ್ ಕೋಲಾರಲ್ಲಿ ಇಂಟ್ರೊಡ್ಯೂಸ್ ಅವರ್ ಸೆಲ್ಫ್ ಅವರು ಸಹ ಪ್ರೈವೇಟ್ ಅಲ್ಲಿ ಮ್ಯಾನೇಜರ್ ಆಗಿದ್ದಾರೆ. ನಮ್ ಜಯಪ್ರಕಾಶ್ ಸಹ ಅವರು ಪ್ರೈವೇಟ್ ಕಂಪ್ನಿಯಲ್ಲಿ ಮ್ಯಾನೇಜರ್ ಆಗಿದ್ರು. ಅದೇ ತರ ನಮ್ ಸತೀಶ್ ಅವರು ಪ್ರೈವೇಟ್ ಕಂಪ್ನಿಯಲ್ಲಿ ಮ್ಯಾನೇಜರ್ ಆಗಿದ್ದಾರೆ. ನಮ್ಮ ಮಾರ್ಸಲ್ ಸತೀಶ್ ಅವರು ವಿಶೇಷವಾಗಿ ಸ್ಪೋರ್ಟ್ಸ್ ಕೋಚ್ ಆಗಿದ್ದಾರೆ. ವೆಲ್ಕಮ್. ಖಂಡಿತ ಅವ್ರಿಗೆಲ್ಲ ಅಪ್ರಿಸಿಯೇಷನ್ ಮಾಡಿ. ಸ್ಪೋರ್ಟ್ಸ್ ಅನ್ನೋದು ನಮ್ಮ ದೇಶದಲ್ಲಿ ಒಂದು ತುಂಬಾ ಸಾಹಸ ಪ್ರಾಯವಾದಂತ ಕ್ರೀಡೆ. ಅದನ್ನ ಸ್ಪೋರ್ಟ್ಸ್ ಅಲ್ಲಿ ಸೆಲೆಕ್ಟ್ ಮಾಡಲ್ಲ ನೋಡಿ. ಅವ್ರು ಚಾಲೆಂಜ್ ನೋಡ್ಬೇಕು ಅವ್ರದ್ದು. ಖಂಡಿತ ಅಪ್ರಿಸಿಯೇಟ್. ಖಂಡಿತ ಅವರು ಸ್ಪೋರ್ಟ್ಸ್ ಕೋಚ್ ಆಗಿದ್ದಾರೆ. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲ ಸ್ಪೋರ್ಟ್ಸ್ ಕೋಚ್ ಮಾಡ್ತಾರೆ ಅವರು. ಮತ್ತೆ ಅದೇ ತರ ನಮ್ಮ ಉಳಿದಂತ ಸ್ನೇಹಿತರು ಎಲ್ಲ ಗೃಹಿಣಿಯರಾಗಿದ್ದಾರೆ. ನಮ್ಮ ಅದರ ಮಹಿಳಾ ಸ್ನೇಹಿತರು ಗೃಹಿಣಿಯರ ಅಂದ್ರೆ ತುಂಬಾ ಸಮಾಜದಲ್ಲಿ ದೊಡ್ಡ ಜವಾಬ್ದಾರಿಯುತ ಯಾವ್ದಾದ್ರು ಪ್ಲೇಸ್ ಇದೆ ಅಂದ್ರೆ ಒಬ್ಬ ಗೃಹಿಣಿಯಾಗಿ ಕೆಲಸ ಮಾಡೋದು. ಬೇಕಾದ್ರೆ ಹೊರಗಡೆ ಬಂದು ಒಬ್ಬ ವರ್ಕಿಂಗ್ ವುಮೆನ್ ಆಗಿ ಮಾಡ್ಬೋದು. ಗೃಹಿಣಿಯಾಗಿ ಕೆಲಸ ಮಾಡೋದು ತುಂಬಾ ಚಾಲೆಂಜಿಂಗ್. ಅದೊಂಥರ ಆ ರೆಜಿಡೈಸ್ ಮೈಂಡ್ ಅಲ್ಲಿ ಕೆಲಸ ಮಾಡೋದಿದೆ ನೋಡಿ, ಅದು ಆ ಗೃಹಿಣಿಗೆ ಮಾತ್ರ ಗೊತ್ತಿರುತ್ತೆ ಆ ಕಷ್ಟ ಅಂತ. ಎಲ್ಲ ನಮ್ಮ ಯಶಸ್ವಿ ಗೃಹಿಣಿಯರಂತ ನಮ್ಮ ಮಿತ್ರರಿಗೆ ನಾನು ತುಂಬಾ ಅಭಿನಂದನೆ ತಿಳಿಸ್ತೀನಿ. ಡಿ.ಎಡ್ ಲೆಕ್ಚರರ್ ಆಗಿ 2 ವರ್ಷ ಕೆಲಸ ಮಾಡ್ತಾ ಇದ್ದೆ. ಅವರ ಇನ್ಸ್ಟಿಟ್ಯೂಟ್ ಅಲ್ಲಿ ಇದ್ದಾಗಲೇ ನನಗೆ ಹೈಸ್ಕೂಲ್ ಶಿಕ್ಷಕನಾಗಿ ನನ್ನ ಒಂದು CET ಮೆರಿಟೋರಿಯಸ್ ರ್ಯಾಂಕ್ 3ನೇ ರ್ಯಾಂಕ್ ಅನ್ನು ಪಡ್ಕೊಂಡು ನಾನು ಹೈಸ್ಕೂಲ್ ಶಿಕ್ಷಕನಾದೆ. ಸೊ ನನಗೆ ಇನ್ನೊಂದು ದಾರಿ ದೀಪ ನಮ್ಮ ಸರ್ ಅವರು ಆಮು ಸರ್ ಅವರು. ಇವಾಗ್ಲೂ ಅಷ್ಟೇ, ಪ್ರತಿ ಸಲನೂ ಅಷ್ಟೇ. ನಾನಿಲ್ಲಿ ಕೋಲಾರ ಡಿಸ್ಟ್ರಿಕ್ಟ್ ಗೆ ಬಂದ ತಕ್ಷಣ ಗುಲ್ಬರ್ಗಾದಲ್ಲಿ ಐ ಹ್ಯಾವ್ ಬೀನ್ 13 years. ಫಸ್ಟ್ ಐ ಗಾಟ್ ಅಪಾಯಿಂಟೆಡ್ ಇನ್ ಗುಲ್ಬರ್ಗಾ ಡಿವಿಷನ್ ಅಂಡ್ ದೆನ್ in 2022 ಐ ಕೇಮ್ ಹಿಯರ್. ಬಂದ ತಕ್ಷಣ ನಮ್ಮ ಸರ್ನ ಮೀಟ್ ಆಗಿದ್ದೀನಿ, ಭೇಟಿ ಆಗಿದ್ದೀನಿ, ಜಲಜಾ ಮೇಡಮ್ ಅವ್ರನ್ನ. ಹಾಗಾಗಿ ಅವರು ಕೂಡ ನಮ್ಗೆ ತುಂಬಾ ಹೆಚ್ಚಿನ ಒಂದು ಒಳ್ಳೆ ಸಹಾಯವನ್ನ ಮಾಡಿದ್ದಾರೆ ಈ ಬೇತ್ಮಂಗಲದಲ್ಲಿ ಅಂತ ಹೇಳ್ತಾ. ಸಿಟಿಗಳಲ್ಲಿ ಆದ್ರೆ ಲಕ್ಷಾಂತರ ರೂಪಾಯಿ ಕಟ್ಬೇಕು. ನಾವೇ ಒಂದು 50,000 ಕಟ್ತೀವಿ ಒಂದು ಮಗುಗೆ. ನಾವು ಖಾಲಿ 1ನೇ ಕ್ಲಾಸ್ ಇಂದ ಹಿಡಿದು PUC ವರ್ಗು ನಾವು ಖಾಲಿ ಒಂದು 10,000 ಖರ್ಚು ಮಾಡಿದ್ವು. ಇಲ್ಲೋ ನಮ್ಮ ಪೋಷಕರು 10,000ದಲ್ಲಿ ನಾವೆಲ್ಲ ಎಜುಕೇಶನ್ ಬಿಟ್ಟು ಇವತ್ತು ಈ ಸಮಾಜದಲ್ಲಿ ಉತ್ತಮವಾದ ಪ್ರಜೆಗಳಾಗಿ ರೂಪುಗೊಂಡಿದ್ದೀವಿ. ಖಂಡಿತ ಅಂತ ಒಂದು ನಮ್ಮ ಆಮು ಸಾಹೇಬ್ರಂತ ಒಂದು ಉದಾರ ಮನೋಭಾವದ ವ್ಯಕ್ತಿಗಳಿಂದ ಸಾಧ್ಯ. ನೋಡು, ಒಳ್ಳೆ ಶಿಕ್ಷಣ ಸಂಸ್ಥೆ. ಅವ್ರು ನಾನು ಇತ್ತೀಚೆಗೆ ನಮ್ಮ ತಂಗಿ ಸಹ ಸಬ್ ಇನ್ಸ್ಪೆಕ್ಟರ್ ಅಪಾಯಿಂಟ್ ಆಗಿದ್ರು. ಆಗ ಸ್ವೀಟ್ ಕೊಡಕ್ ಬಂದಾಗ ಅವರೆಲ್ಲ ನಮ್ಮನ್ನ ಅಡ್ರೆಸ್ ಮಾಡಿ, ಸರ್ ವಿದ್ಯಾರ್ಥಿಗಳಂತ ನಾವೊಂದು 10 ನಿಮಿಷ ಮಾತಾಡಿದಾಗ, ನಮ್ಮ ಡಿಸ್ಟಿಕ್ ಅಲ್ಲೇ ಹೈಯೆಸ್ಟ್ ಸ್ಟ್ರೆಂತ್ ಇರ್ತಕ್ಕಂಥ ಒಂದು ಶಾಲೆ ಅಂತ ಹೈಸ್ಕೂಲ್. ಎಷ್ಟೊಂದು ಹೆಮ್ಮೆ ನಮ್ಗೆ. ಅದು ಸರ್ಕಾರಿ ಶಾಲೆ, 900 ಜನ ಇದ್ದಾರಂತೆ. ನಾನು ಅಪ್ರಿಸಿಯೇಷನ್ ಕೊಟ್ಟೆ ಅವತ್ತು. ಅಭಿನಂದನೆಗಳು ಸರ್ ನಿಮ್ಗೆ. ನಾನು ನನ್ನ ಪೊಲೀಸ್ ಆಗಿ ಕಾನೂನು ಅರಿವು ನೆರವು ಅಂತ ಕಾರ್ಯಕ್ರಮ ಕೊಡೋಕೆ ನಾವು ಹೋಗ್ತಾ ಇರ್ತೀವಿ ನಮ್ಮ ಪೊಲೀಸ್ ಇಲಾಖೆಯಿಂದ. ಅಲ್ಲಿ ನೋಡಿದಾಗ ಇಷ್ಟೊಂದು ಗ್ಯಾದರ್ ಇರ್ತಕ್ಕಂಥ ಸ್ಕೂಲು ಕಾಲೇಜು ನಾನು ನೋಡ್ಲಿಲ್ಲ. ಆ ರೀತಿ ಒಂದು ಸೇವೆಯನ್ನ ಸಲ್ಲಿಸ್ತಾ ಇರ್ತಕ್ಕಂಥ ಮುಖ್ಯ ಒಂದು ಆಡಳಿತಾತ್ಮಕವಾಗಿ ಮುನ್ನಡೆ ಮುಂಚೂಣಿಯಲ್ಲಿ ಇರ್ತಕ್ಕಂಥ ನಮ್ಮ ಆಮು ಸಾಹೇಬರಿಗೆ ಖಂಡಿತ ನಾನು ಅಭಿನಂದನೆ ಸಲ್ಲಿಸ್ತೀನಿ. And all my lecturers, irrespective of one and all, thank you very much for giving this opportunity to talk a few words. Thank you. ನಾನು ಪ್ರಥಮ PUC ದ್ವಿತೀಯ PUC ಈ ಕಾಲೇಜಿನಲ್ಲೇ ಓದಿದ್ದು. ನಾವು ನಮ್ಮ ಪ್ರಸನ್ನ ಕುಮಾರ್ ಸರ್ ಇಂದ ತುಂಬಾ ಸಂಸ್ಕೃತಿ ಮೌಲ್ಯಗಳು ಎಲ್ಲವನ್ನು ನಾವು ಕಲ್ತಿದ್ದೇವೆ. ಇವತ್ತು ಅವರು ಕಲಿಸಿರ್ತಕ್ಕಂತ ಮೌಲ್ಯಗಳನ್ನ ನಾವು ನಮ್ಮ ಮಕ್ಕಳಿಗೂ ಅದನ್ನೇ ಅನುಸರಿಸ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರಿಗೆ ತುಂಬಾ ಹೃದಯದ ಪೂರಕವಾದ ವಂದನೆಗಳು. ನಾವು ಓದಿದಂತ ಸ್ಕೂಲ್ ಆಗ್ಬೋದು, ಕಾಲೇಜ್ ಆಗ್ಬೋದು, ಅದನ್ನ ಗುರುತಿಸೋದ್ರಲ್ಲಿ ಗುರುಗಳ ಪಾತ್ರ ಮುಖ್ಯವಾಗಿರತ್ತೆ. ಸಾರಿ, ಕನ್ನಡ ಸ್ವಲ್ಪ ಅವ್ರು ನಮ್ ಟ್ಯಾಲೆಂಟ್ ಏನಿದೆ ಅನ್ನೋದನ್ನ ಗುರುತಿಸಿ ಅದರಲ್ಲಿ ನಮ್ಗೆ ಆ ಧೈರ್ಯ ಅಂತಂದು ನೀನೊಂದು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಒಂದು ಒಳ್ಳೆ ಪ್ರಜೆ ಆಗ್ತೀಯಪ್ಪ, ಈ ತರ ಮಾಡು, ಮಾರ್ಗದರ್ಶನವನ್ನು ಕೊಡುವಂತ ಕೆಲಸವನ್ನ ಎಲ್ಲಾ ಗುರುಗಳು ಮಾಡಿದ್ದಾರೆ. ಇವತ್ತೇನಾದ್ರೂ ನಾವು ಈ ಪರಿಸ್ಥಿತಿಯಲ್ಲಿ ಈ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಇದೀವಿ ಅಂತಂದ್ರೆ ಇದಕ್ಕೆಲ್ಲಾ ಮುಖ್ಯ ಕಾರಣ ಅಂತ ನಮ್ಮ ಎಲ್ಲಾ ಗುರುಗಳಿಗೂ ಧನ್ಯವಾದಗಳು ಅಂತ ಹೇಳ್ತಾ ಇದ್ರು. ನನ್ ಜಾಸ್ತಿ ಮಾತಾಡ್ಬೇಕು ಅನ್ಸ್ತಿದೆ, ಆದ್ರೂ ಆಗ್ತಿಲ್ಲ. 2 ಮಾತು ಹೇಳ್ತೀನಿ. ಹೈಸ್ಕೂಲ್ ಅಲ್ಲಿ ನಾನು ಒಂಥರ ಹುಡುಗ ತರ ಇದೆ. ಈಗ್ಲೂ ಸಹ ನನ್ನನ್ನ BBC ನ್ಯೂಸ್, ನಮ್ ನ್ಯೂಸ್ ಲೀಡರ್ ಅಂತಾನೆ ಕರೀತಾರೆ. ನನ್ನಲ್ಲಿರುವಂತ ಟ್ಯಾಲೆಂಟ್ ಅನ್ನ ಗುರ್ತಿಸಿ ಪ್ರತಿಯೊಂದು ಟೀಚರು ನನ್ಗೆ ಎನ್ಕರೇಜ್ ಮಾಡ್ತಾ ಇದ್ರು. ಅಮ್ಮ ನೀನ್ ಇದ್ ಮಾಡಮ್ಮ, ನಿನ್ಗೆ ಒಳ್ಳೇದಾಗತ್ತೆ. ಅಮ್ಮ ನೀನ್ ಈ ರೂಟ್ ಅಲ್ಲಿ ಹೋಗಮ್ಮ.
ಎಲ್ಲ ಒಂದು ನನ್ನ ಟ್ಯಾಲೆಂಟ್ ಅನ್ನ ಗುರುತಿಸಿ ನನ್ಗೆ ಗೈಡ್ ಮಾಡಿದಂತ ಎಲ್ಲ ಗುರುರಂದವ್ರು ಇಲ್ಲೇ ಇದ್ದಾರೆ. ಪ್ರಭಾಕರ್ ಸರ್ ಪಿಟಿಯಲ್ಲಿ ನನ್ ತುಂಬಾ ಆಟ ಆಡೋದಂದ್ರೆ ಈ ಫೀಲ್ಡ್ ಅಲ್ಲಂತೂ ಎಷ್ಟು ಬಿದ್ದು ಎದ್ದಿದ್ದೀನೋ, ಆ ಹುಡುಗನ್ಗೆ ಆ ಸಾಟಿ ಇಲ್ಲ, ಆ ತರ ಇದ್ದೆ ನಾನು. ನಮ್ ಪ್ರಭಾಕರ್ ಸರ್ಗೆ ತುಂಬಾ ಧನ್ಯವಾದ. ದೆನ್ ಕಾಲೇಜಲ್ಲಿ PUC ಕಾಲೇಜ್ ಸೇರಿದಾಗ ಈಗ ಏನು 6 ಸಬ್ಜೆಕ್ಟ್ ಓದಿದ್ವಿ ನಾವು, ಕನ್ನಡ, ಹಿಂದಿ, ಇಂಗ್ಲಿಷ್, ಸಮಾಜ ವಿಜ್ಞಾನ, ಗಣಿತ ಅಂತ. ಬಟ್ ಕಾಲೇಜ್ ಬಂದ್ರೆ ಆತರ ಏನಿಲ್ಲ ನಮ್ಗೆ. ಆ ಕಾಲೇಜಲ್ಲಿ PUCಗೆ ಯಾವ 3 ಈಗೇನು ವಾಣಿಜ್ಯ ವಿಭಾಗ, ವಿಜ್ಞಾನ ವಿಭಾಗ, ದೆನ್ ಆರ್ಟ್ಸ್ ಕಲಾ ವಿಭಾಗ ಅಂತ ಏನೇನ್ ಭಾಗ ಇದೆಯೋ ಅದು ಕೂಡ ನಮ್ಗೆ ಗೊತ್ತಿಲ್ಲ. ಯಾರೋ 3ನೇ ವ್ಯಕ್ತಿ ನಾವು ಸೇರ್ಕೊಂಡ್ವಿ, ಏನೋ ಫ್ಯೂಚರ್ ಅಲ್ಲಿ ಓದೋಣ ಅಂತ ಸೇರ್ಸಿದಾರೆ ವಿನಃ ನಮ್ ತಂದೆ ತಾಯಿಗಳು ಆಸೆ ಪಟ್ಟು ನಮ್ಮ ಮಕ್ಳು ಓದಿ ಅಂತ ಕಾಲೇಜ್ಗೆ ಸೇರಿಲ್ಲ. ಸೇರಿದ್ಮೇಲೆ ನಮ್ಗಿಂತ ಒಳ್ಳೆ ವಾತಾವರಣ ಇರಲಿಲ್ಲ. ನಾವು ಬೆಳೆದಿದ್ದು ಬಹಳ ಸುಂದರವಾದಂತ ವಾತಾವರಣ, ಕೆರೆಯ ಅಂಚಿನಲ್ಲಿ, ಮರಗಳ ನಡುವೆ. ಆ ಒಂದು ಕಟ್ಟಡ ಹೇಗೆ ಇರ್ಲಿ, ನಾವು ನೆಲದ ಮೇಲೆ ಕೂತ್ಕೊಂಡು ಬರದಂತ ದಿನಗಳು ಇದೆ. ಅಂತಹ ಒಂದು ಸುಂದರ ವಾತಾವರಣದಲ್ಲಿ ಕಲ್ತಿದಂತ ವಿದ್ಯಾರ್ಥಿಗಳು ನಾವು ತುಂಬಾ ಪುಣ್ಯ ಮಾಡಿದೀವಿ. ಅದರಲ್ಲಿ ಒಂದೊಂದು ಸಬ್ಜೆಕ್ಟ್ ಟೀಚರ್ಗಳು ಒಂದೊಂದು ರೀತಿಯ ಒಂದು ಜ್ಞಾನವನ್ನ ಕಲಿಸ್ಕೊಡ್ತಾ ಇದ್ರು. ನಾನು ತುಂಬಾ ಬಾಯಿ ಪಡ್ಕಿ ಎಲ್ಲಾ ಲೆಕ್ಚರ್ಸ್ ತುಂಬಾ ತೊಂದರೆ ಕೊಡ್ತಿದ್ದೆ, ಜಾಸ್ತಿ ಮಾತಾಡಿ ಮಾತಾಡಿ ಎಲ್ಲರೂ ಫೆಡಪ್ ಆಗೋರು, ಆ ತರನೂ ಇತ್ತು. ನಮ್ಮ ಪೊಲಿಟಿಕಲ್ ಸರ್ ಅಂತೂ ವೇದವತಿ 2 ಬಾಗ್ಲಿದೆ ಅಮ್ಮ, ಇಲ್ಲಿ ಅಟೆಂಡೆನ್ಸ್ ಹಾಕು, ಮಧ್ಯಾಹ್ನ ಆ ಕಡೆ ಹೋಗ್ಬಿಡಮ್ಮ, ನಿನ್ ಮಾತ್ ಕೇಳಕ್ಕೆ ಆಗಲ್ಲಮ್ಮ ನಾನು ಅಂತ 2 ಟೈಮ್ಸ್ ಹೇಳ್ಬಿಟ್ಟಿದ್ರು. ಪಾಪ ನಾನು ತುಂಬಾ ತೊಂದರೆ ಕೊಟ್ಟಿದ್ದೀನಿ ನಮ್ಮ ಪೊಲಿಟಿಕಲ್ ಸರ್ಗೆ. ನನ್ ನೆನ್ಪಿದೆ, ನಮ್ ಸರ್ ನೆನ್ಪಿದೆ ಇಲ್ಲ ಗೊತ್ತಿಲ್ಲ. ಒಟ್ನಲ್ಲಿ ನಾನು ಮಧ್ಯಾಹ್ನ 10 ನಿಮಿಷ ಕೇಳೋದು, 2ನೇ ಬಾಗಿಲು ನೈಸಾಗಿ ಬಕ್ಕೋಡ್ ಆ ಕಡೆ ಬಂದ್ಬಿಡೋದು, ಚೆನ್ನಾಗಿ ಆ ಒಂದು ಪಾರ್ಕ್ ಅಲ್ಲಿ ನಿದ್ದೆ ಮಾಡೋದು, ಮತ್ತೆ ಬರೋದು ಆನ್ ಟೈಮ್ಗೆ. ತುಂಬಿಕೊಂಡಿದೆ. ಇದ್ರ ಮುಂದೆ ಏನ್ ಮಾತಾಡ್ಬೇಕು ಅಂತಾನು ಗೊತ್ತಾಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಮ್ ಪ್ರಭಾಕರ್ ಸರ್ ಬಗ್ಗೆ ಹೇಳ್ಬೇಕು. ಯಾಕಂದ್ರೆ ಎಲ್ಲರೂ ಹೇಳಿದ್ರು ಇನ್ಸ್ಪಿರೇಷನ್ ಹಂಗೆ ಹಿಂಗೆ, ಅದು ಇನ್ಸ್ಪಿರೇಷನ್ ಇದು ಇನ್ಸ್ಪಿರೇಷನ್ ಅಂತ ಹೇಳಿದ್ರು. ನಿಜ, ಪ್ರತಿಯೊಂದು ಇನ್ಸ್ಪಿರೇಷನ್ ಇದ್ದೇ ಇದೆ. ಒಬ್ಬ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ನ ರ್ಯಾಂಕ್ ಸ್ಟೂಡೆಂಟ್ ಮಾಡೋದು ದೊಡ್ಡ ವಿಚಾರ ಇಲ್ಲ. ಅದೇ ಒಬ್ಬ ದಡ್ಡ ಸ್ಟೂಡೆಂಟ್ ನ ಒಬ್ಬ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಮಾಡಿದ್ಯಲ್ಲ, ದಟ್ ಈಸ್ ಗ್ರೇಟ್ನೆಸ್. ಈಗಾಗಲೇ ಎಲ್ಲಾರ ಕಡೆ ಎಲ್ಲ ಸ್ಟೇಜ್ ಅಲ್ಲೂ ಕೇಳಿರ್ತೀರ ಇದನ್ನ ನೀವು. ಎಲ್ರಿಗೂ ಕಷ್ಟ ಇತ್ತು, ಈಗ ಲೆಕ್ಕ ಹಾಕೊಳ್ಳಿ. ಈಗಲೇ ಎಲ್ಲ ಊಟ ಕೊಟ್ಟು, ತಿಂಡಿ ಕೊಟ್ಟು, ಮಧ್ಯಾಹ್ನ ಊಟ ಕೊಟ್ಟು ಓದ್ತೀವಿ ಅಂದ್ರೆ ಓದಲ್ಲ ಮಕ್ಕಳು. ಹೊಡೆದ್ರೆ ಆಗ ನಮ್ಮನ್ನ ಹೊಡೆದ್ರು ಇಲ್ಲ, ಬಡದ್ರು ಇಲ್ಲ. ಫಸ್ಟ್ ಆಫ್ ಆಲ್ ಪ್ರಭಾಕರ್ ಸರ್ ಅವರು. ನಾನು ತುಂಬಾ ದಡ್ಡ ಅಂದ್ರೆ ಯಾವ ತರ ಅಂದ್ರೆ ಮಿಸ್ಯೂಸ್, ತಿಟೆ, ಕೈ ಸುಮ್ಮನೆ ಇರಲ್ಲ. ಕ್ಲಾಸ್ ಹತ್ರ ಕುಂತ್ಕೊಂಡ್ರೆ ಕಲ್ಲೆತ್ತಿ ಡೋರ್ಗೆ ಹಾಕೋದು, ಇಲ್ಲ ಎಲ್ಲ ಬಿಸಾಕೋದು, ಈ ತರ ಮಾಡ್ತಾ ಇದ್ದೆ. ಈ ಶುಕ್ರವಾರ ಮಾಸ್ ಪಿಟಿ ಏನಕ್ಕೆ ಬರುತ್ತೆ ಅಂತ ಭಯ ಬೀಳ್ತಾ ಇದ್ದೆ ನಾನು. ನ್ಯೂಸ್ ಹೊಡೆಯೋರು ಬೆಲ್ಟಲ್ಲಿ ಹೊಡಿತಾ ಇದ್ರೆ 150 ಜನ ಮುಂದೆ 200 ಜನ ಮಾಸ್ ಪಿಟಿಯಲ್ಲಿ ನಿಂತಿದ್ರು, ನಾನು ಕದಲ್ತಾ ಇರ್ಲಿಲ್ಲ. ಹೊಡೆಯೋ ನಮ್ ಪ್ರಭಾಕರ್ ಸರ್. ಈಗ ಯಾರಿಗಾದ್ರೂ ಒಬ್ಬ ಪೇರೆಂಟ್ಗೆ ನಾನು ತಪ್ಪು ಮಾಡಿದ್ಯಾ ಅಂತ ಹೊಡೆದ್ರೆ ನಾಳೆ ಬೆಳಗ್ಗೆ ಹ್ಯೂಮನ್ ರೈಟ್ಸ್ ಅಂತಾನೋ ಇನ್ನೊಂದಂತಾನೋ ಕರ್ಕೊಂಡ್ ಬರ್ತಾರೆ. ನಾವು ಓದೋ ಕಾಲದಲ್ಲಿ ತುಂಬಾ ಕಷ್ಟ ಇತ್ತು. ಆ ಕಷ್ಟ, ಊಟ, ತಿಂಡಿ ಎಲ್ಲ ಕಷ್ಟ ಇತ್ತು. ನಾನು ಡೈಲಿ ಬೆಳಗ್ಗೆ ಎದ್ದು 13ನೇ ವಯಸ್ಸಿಗೆ ಇಟ್ಕೆ ಫ್ಯಾಕ್ಟರಿಗೆ ಕೆಲಸಕ್ಕೆ ಹೋಗ್ತಾ, ಆಮೇಲೆ ಕಾಲೇಜ್ ಬರ್ತಾ ಇದ್ದೆ, ಸ್ಕೂಲ್ಗೆ ಬರ್ತಾ ಇದ್ದೆ. ಈ ತರ ಬೆಳೆದೆ. ಈಗ ನಾನು ಪೊಲೀಸ್ ಕಾನ್ಸ್ಟೇಬಲ್ ಆಗಿ 16 ವರ್ಷ ಸರ್ವಿಸ್ ಮಾಡಿದ್ದೀನಿ, ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ನಮ್ಮ ಆಮೋ ಸರ್ ಬಗ್ಗೆ ಹೇಳ್ಬೇಕಾದ್ರೆ ಅವ್ರು ಹೇಳೋದು, ನಾವು ಅವಾಗ ಬಿಲ್ಡಿಂಗೇ ಇರ್ಲಿಲ್ಲ ಓದೋದಲ್ಲಿ. ಈಗ ಒಳ್ಳೆ ಬಿಲ್ಡಿಂಗ್ ಕೊಡ್ತೀವಿ ಬನ್ನಿ ಅಂದ್ರೆ ಬರಲ್ಲ. ಗೌರ್ಮೆಂಟ್ ಸ್ಕೂಲ್ಗೆ ಬನ್ನಿ ಅಂದ್ರೆ ಒಳ್ಳೆ ಗೌರ್ಮೆಂಟ್ ಸ್ಕೂಲ್ಗೆ ಬರಲ್ಲ. ಒಳ್ಳೆ ಬಿಲ್ಡಿಂಗ್ ಕೊಡ್ತೀವಿ, ನಮ್ಗೆ ಬಿಲ್ಡಿಂಗ್ ಇಲ್ಲ. ಹಳೆ ಹಳ್ಳಿಗಳಲ್ಲಿ ಕುಂತಿರ್ತಾ ಇದ್ವಿ. ಅಲ್ಲಿಂದ ಅವ್ರು ಏನೋ ಕಷ್ಟ ತಂದು ದಿನ ಸ್ಕೂಲಲ್ಲಿ ಸೇರಿಸಿದ್ರು. ಅಪ್ಪ ಅಲ್ಲಿ ಬಿಲ್ಡಿಂಗ್ ಬಿದ್ದೋಗುತ್ತೆ, ಇನ್ನೊಂದಾಗತ್ತೆ, ತೊಂದರೆ ಆಗತ್ತೆ ಮಕ್ಕಳಿಗೆ ಅಂತ ತಗೊಂಡ್ ದಿನ ಸ್ಕೂಲಲ್ಲಿ ಸೇರಿಸಿದ್ರು. ಇಲ್ಲಿ ಒಳ್ಳೆ ಕನ್ಸ್ಟ್ರಕ್ಷನ್ ಮಾಡಿ ನಾವು ಓದಕ್ಕೆ ಕುಂತ್ಕೊಳ್ಳಕ್ಕೆ ನೆರಳು ಮಾಡಿಕೊಟ್ಟು ಒಂದು ಜಾಗ ಕೊಟ್ಟು ಇದನ್ನ ಒಂದು ಸಂಸ್ಥೆ ಅಂತ ಮಾಡಿ ಒಂದು ರೇಂಜ್ಗೆ ಬೆಳೆಸಿದ್ರು. ಅವ್ರ ಕಡೆಯಿಂದ ಸಹಾಯ. ಪ್ರತಿಯೊಬ್ರು ಬೆಳಿಬೇಕಂದ್ರೆ ಒಬ್ಬರಂತ ಇಲ್ಲ, ಇಲ್ಲಿ ಸೇರಿರ್ತಕ್ಕಂಥ ನನ್ನ ಗುರುಗಳೆಲ್ಲರೂ, ಎಲ್ಲಾ ಗುರುಗಳು, ಎಲ್ಲಾ ಹಿರಿಗುರಿಯರು, ಈಗ ಅನಿಲಣ್ಣ ಆಗ್ಬೋದು, ಇನ್ಸ್ಪಿರೇಷನ್ ಅಂತ ನಮ್ಗೆ ಸಹಪಾಠಿಗಳು ಒಬ್ರು ಹೇಳಿದ್ರು. ಇನ್ಸ್ಪಿರೇಷನ್ ಇದೆಯಲ್ಲ ಅದು ಏನ್ ಇಂಪಾರ್ಟೆಂಟ್ ಅಂತ. ನಮ್ಮ ಅರುಣ ಮಿಸ್ ನನಗೆ ಕ್ಲಾಸ್, ನಾನು ಹೋಗ್ತಾ ಇದ್ದೆ 2 ಕ್ಲಾಸ್ಗೆ ಕಾಲೇಜಲ್ಲಿ. ಇದೆಲ್ಲ SLC ಫೇಲ್ ಆದ ಒಂದ್ಸಲ, ಆಮೇಲೆ ಪಾಸ್ ಮಾಡ್ಕೊಂಡೆ, PCಗೆ ಹೋದೆ. PCಲ್ಲಿ ಅವಾಗ ಕಷ್ಟ ಇತ್ತು, ಹೋಗ್ತಾ 2 ಕ್ಲಾಸ್ಗೆ. ಒಂದು ಅರುಣ ಮಿಸ್ ಹೊಡಿತಾರ ಅಂತನೋ, ಅರುಣ ಮಿಸ್ ನ ಮರ್ತೋಗಿದ್ರೆ ಕೆಲವು ಸಹಪಾಠಿಗಳು, ಅರುಣ ಮಿಸ್ ಹೊಡಿತಾರೆ ಅಂತ ನಾನು ಕ್ಲಾಸ್ ಭಯ ಬಿದ್ದು ಹೋಗ್ತಾ ಇದ್ದೆ. ಅವ್ರು ನಾನು ಉದ್ದ ಮೇಡಮ್ ಅಷ್ಟೇ ಇದ್ರು. ಟೆಕ್ಸ್ಟ್ ಬುಕ್ ಅಲ್ಲಿ ಹೊಡಿಯೋರು. ಒಬ್ಬ ಕ್ಲಾಸ್ ಸ್ಟೂಡೆಂಟ್ಗೆ ಯಾರನ್ನ ಹೊಡೆದ್ರೆ ಖಂಡಿತ ನಾಳೆ ಬೆಳಗ್ಗೆನೆ ಕರ್ಕೊಂಡ್ ಬರ್ತೀರಾ, ಪೇರೆಂಟ್ಸ್ ನ ಕಂಪ್ಲೇಂಟ್ ಕೊಡ್ತೀರಾ, ಇನ್ನೊಂದು ಮಾಡ್ತೀರಾ.
ನನ್ಗೆ ನೋಟ್ಬುಕ್ ಅಲ್ಲಿ ಹೊಡಿಯೋರು, ಟೆಕ್ಸ್ಟ್ ಬುಕ್ ಹಂಗೆ ತೆಗೆದು ಹಂಗೆ ಹೊಡಿಯೋರು, ಕುಂತ್ಕೋ ನಾನು ಕ್ಲಾಸ್ಗೆ ಹೋಗ್ಬಾರ್ದು ಅಂತ. 2ನೇ ಕ್ಲಾಸು ಪ್ರಧಾನ್ ಸರ್ ಕ್ಲಾಸ್. ದಡ್ಡ ಇಡಿಯೇಟ್ ಇದೆ ಅಲ್ಲ, ನೀನು ಸ್ಟುಪಿಡ್ ಇದೆಯಾ, ನೀನ್ ಕ್ಲಾಸ್ಗೆ ಬರ್ಬೇಕು ಅಂತ. ಹಂಗೆ ಆತರ ದಡ್ಡ ಇದೆ. ಎಲ್ಲ ಸಹಪಾಠಿಗಳು ನನ್ನ ಸಹಮಿತರಿಗೆ ಎಲ್ರಿಗೂ ಗೊತ್ತಿದೆ ಇಲ್ಲಿ ಏನಂತ. ಕ್ಲಾಸ್ಗೆ ಹೋಗ್ತಾ ಇದ್ದೆ, 2ನೇ ಕ್ಲಾಸು, ಓದ್ತಾ ಇರ್ಲಿಲ್ಲ, ಹೆಂಗೋ ಕಷ್ಟ ಆಗಿದೆ, SLC ಪಾಸ್ ಮಾಡ್ಕೊಂಡೆ. PUCಗೆ ಹೋದೆ. ಆ ಇನ್ಸ್ಪಿರೇಷನ್ ಅಂತ ಹೇಳಿದ್ರಲ್ಲ, ಅಲ್ಲಿ ನನಗೆ ಇಬ್ಬರು ಗುರುಗಳು ಸಿಕ್ಕಿದ್ರು. ಯಾಕೋ ಮಾಡ್ತಿದ್ಯಾ ಸರ್, ನಾನು ಓಡೋಗೋಣ ಅಂತಿದ್ದೀನಿ, February 14th 15th ಇದೇ ದಿನ ಸರ್, ನಾನು ಎಕ್ಸಾಮ್ ಬರೆಯಲ್ಲ, ಫೇಲ್ ಆಗ್ಬಿಡ್ತೀನಿ, ನಿಮ್ ಮರ್ಯಾದೆ ಹೋಗ್ತಾ ನಾನು ಓಡೋಗ್ತೀನಿ, ಎಕ್ಸಾಮ್ ಬರೆಯಲ್ಲ ಅಂತ ಹೇಳಿದ್ರು. ಅವಾಗ ನಮ್ಮ ಗುರುಗಳಾದವ್ರೊಬ್ರು ಹೇಳಿದ್ರು, ಶಿಷ್ಯ ನೀನ್ ಸುಮ್ನೆ ಎಕ್ಸಾಮ್ ಬರ್ದ್ರೆ ಪಾಸ್ ಆಗ್ಬಿಡ್ತೀವೋ, ಪಾಸ್ ಆಗೋದಲ್ಲ ಇಂಪಾರ್ಟೆಂಟ್, ನಿನಗೆ ಫಸ್ಟ್ ಕ್ಲಾಸ್ ತಗೊಂಡು ಇವತ್ತಿಂದ ಟ್ರೈ ಮಾಡೋ ಅಂದ್ರು. ಬರೀ April 3ನೇ ತಾರೀಕು ಇಷ್ಟೇ ಎಕ್ಸಾಮ್ ಇದೆ, ಇಷ್ಟೇ ಎಕ್ಸಾಮ್ April 3ನೇ ತಾರೀಕು ಇರೋದು 33 ದಿನ ಗ್ಯಾಪ್, ನಾನು ಹಿಂಗ ಓದಕ್ಕಾಗತ್ತೆ. ಆ ದಿನ ಚೇಂಜ್ ಆದ. ನಾನು ಕೊಟ್ಟು ಅವ್ರ ಇನ್ಸ್ಪಿರೇಷನ್ ಏನ್ ಕೊಟ್ರು ಅಂತ ನನಗೂ ಇದುವರೆಗೂ ಗೊತ್ತಿಲ್ಲ. ಇದುವರೆಗೂ ಯೋಚನೆ ಮಾಡ್ತಾ ಇದೀನಿ. ನಿಜವಾಗ್ಲೂ ನಾವು ಮಿಸ್ ಆದವ್ರನ್ನ. 2 ಲೈಬ್ರರಿ ಇತ್ತು ಅವ್ರ ಮನೆಯಲ್ಲಿ. ಆ ಲೈಬ್ರರಿ ವ್ಯಾಲ್ಯೂ ಅವತ್ತು ಗೊತ್ತಾಗ್ಲಿಲ್ಲ ನನಗೆ, ಇವತ್ತು ಗೊತ್ತಾಗ್ತಾ ಇದ್ದು. ಕನ್ನಡ ಲೈಬ್ರರಿ, ಒಂದು ಇಂಗ್ಲಿಷ್ ಲೈಬ್ರರಿ ಇತ್ತು. ಇನ್ನೊಂದು ಮಿಸ್ ಆಗಿದೀವಿ ನಾವು. ಪ್ರಸನ್ನ ಸರ್ ಅಂತ ಹೇಳಿದ್ರು, ಮತ್ತೆ ನಮ್ಮ ಶಂಕರಪ್ಪ ಸರ್ ಅವ್ರ ಪಾಠ ನಾನು ಕೇಳಿರೋದಷ್ಟೇ, ನೋಟ್ಸ್ ಇಲ್ಲ, ಏನಿಲ್ಲ. ಆ ಒಂದೇ ತಿಂಗಳ ಕೇಳಿರೋದು ಅವ್ರ ಪಾಠ. ಮೋಟಿವೇಟ್ ಮೋಟಿವೇಟ್ ಮಾಡೋದಿದೆಯಲ್ಲ ಸ್ಟೂಡೆಂಟ್ಸ್ ನ, ಅದು ತುಂಬಾ ಇಂಪಾರ್ಟೆಂಟ್. ಮೋಟಿವೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಆ ಮೋಟಿವೇಟ್ ಅವ್ರು ಮಾಡ್ತಾ ಇದ್ರು. ವಿತೌಟ್ ಟೆಕ್ಸ್ಟ್ ಬುಕ್ ಹಿಸ್ಟ್ರಿನ ಟೆಕ್ಸ್ಟ್ ಬುಕ್ ನ ಮುಟ್ಟದೆ ಎಲ್ಲ ಮಿತ್ರ ಬೈಕೊಂತ ಇದ್ರೆ ಖಂಡಿತ ಕ್ಷಮಿಸಿ. 2 ಮಾತು ಮಾತಾಡ್ತೀನಿ, ಮುಗಿಸ್ತೀನಿ. ಹಿಸ್ಟ್ರಿ ವಿತೌಟ್ ಟೆಕ್ಸ್ಟ್ ಬುಕ್ ತಗೊಂಡ್ಬಂದ ಅಲ್ಲಿ ಬಿಸಾಕಿ, ಟೆಕ್ಸ್ಟ್ ಬುಕ್ ನ ಬಿಸಾಕಿ ಮೋಟಿವೇಟ್ ಮಾಡ್ತಾ ಇದ್ರು. ಅವ್ರು ಮಾಡೋ ರೋಮಾಂಚನ ಅವ್ರು ತುಂಬುತ್ತಾ ಇದ್ರು. ಇವರೇ ದೊರೆಗಳೇ, ನಾವೇನೇನೋ ದೊರೆಗಳು. ಕನ್ನಡದಲ್ಲಿ ಬರ್ತಕ್ಕಂತ ವಯಸ್ಸರಾಗ್ಲಿ, ಇನ್ನೊಬ್ರಾಗ್ಲಿ ಹೇಳಿದ್ರಲ್ಲ, ಅವರೆಲ್ಲ ನಾವೇ ಅಂತ ಮೋಟಿವೇಟ್ ಮಾಡೋ ತರ ನಮ್ಮ ಶಂಕರಪ್ಪ ಸರ್ ಮಾಡ್ತಾ ಇದ್ರು. ನಮ್ಮ ರಾಮಪ್ಪ ಸರ್ ಬಂದ್ಬಿಟ್ಟು ಅವರು ಸೈಲೆಂಟ್ ಅವರು ಮಾಡ್ತಾ ಇದ್ರು, ಟೀಚಿಂಗ್ ಮಾಡ್ತಾ ಇದ್ರು, ಇಲ್ಲ ಅಂತಿಲ್ಲ. ಆದ್ರೆ ಇನ್ಸ್ಪಿರೇಷನ್ ಮಾಡಿ, ಮೋಟಿವೇಟ್ ಮಾಡಿ, ಶಿಕ್ಷಾ ಇವತ್ತಿಂದ ಸ್ಟಾರ್ಟ್ ಮಾಡೋ, ನಿಮ್ಗೆ ಫಸ್ಟ್ ಕ್ಲಾಸ್ ಬರ್ತೀಯ ಅಂತ ನನಗೆ ಇನ್ಸ್ಪೈರ್ ಮಾಡಿ, ಲಾಸ್ಟ್ಗೆ ಕನ್ನಡ ಮೀಡಿಯಂ ಕ್ಲಾಸ್ಗೆ ಫಸ್ಟ್ ಬಂದೆ. ಈ ತರ ಒಬ್ಬ ದಡ್ಡ ನಾವು 40 ದಿನದಲ್ಲಿ ಚೇಂಜ್ ಮಾಡೋದಿದೆಯಲ್ಲ, ಅದು ನಿಜವಾಗ್ಲೂ ಗ್ರೇಟ್. ಅದು ಗ್ರೇಟ್ ಥಿಂಗ್. ಅದು ಆ ದಿನಗಳಲ್ಲಿ ಆತರ ಅಲ್ಲ, ಯಾಕಂದ್ರೆ ಉನ್ಮಾದದಿಂದ ಹೇಳ್ತಕ್ಕಂಥ ಮಾತಿದೆ. ಅಂದ್ರೆ ಆತರ ಶಿಕ್ಷಕರು, ನಾನು ಪ್ರಭಾಕರ್ ಸರ್ ಅದನ್ನೇ ಮಾತಾಡ್ಕೊಂಡ್ರೆ ಈ ತರ ಹಿಂಗಣ ಅಂತ. ಅಂದ್ರೆ ಇದ್ರು ಶಿಕ್ಷಕರು ಏನೋ ಅವರು ಸಾರ ಹೇಳಿದಾಗೆ ಅವ್ರ ಸಂಬಳ ಬರುತ್ತೆ, ಅಷ್ಟು ಬಂದ್ರೆ ಸಾಕು. ಮಕ್ಕಳ ಬಗ್ಗೆ ಆಗ್ಲಿ, ಅವ್ರ ಬಗ್ಗೆ ಆಗ್ಲಿ ಕೂಡ ಅವ್ರು ಚಿಂತನೆ ಮಾಡ್ತಕ್ಕಂಥ ಒಂದು ಇದಿಲ್ಲ. ಆದ್ರಿಂದ ನರಸಿಂಹಮೂರ್ತಿ ಮತ್ತು ಪ್ರಸನ್ನ ಅವ್ರನ್ನ ನೆನೆಸ್ಕೊಂಡು ನಾನು ಬೇತಮಂಗಲ 65 ವರ್ಷಗಳ ಹಿಂದೆ ಮಣಿಪಾಲ ಸಣ್ಣ ಹಳ್ಳಿ, ಅದನ್ನ ಮಣಿಪಾಲನ ಎಲ್ಲರೂ ಕಂಡಿರ್ತಾರೆ ಅನ್ಸುತ್ತೆ, ವೇದಿಕೆಯಲ್ಲಿ ಇರ್ತಕ್ಕಂಥವ್ರು ಎಲ್ರು, ನೀವು ಕೂಡ ಮುಂದೆ ಇರ್ತಕ್ಕಂಥವ್ರು ಕೂಡ. ಆದರೆ ಬೇತಮಂಗಲ ಏಷ್ಯಾ ಕಾಂಟಿನೆಂಟ್ ಅಲ್ಲೇ ಫಸ್ಟ್ ಎಲೆಕ್ಟ್ರಿಸಿಟಿ ಬಂದಿದ್ದು ಬೇತಮಂಗಲಕ್ಕೆ. ಎಲೆಕ್ಟ್ರಿಕ್ ಬಂದಿದ್ದು ಆದ್ರೆ ಟ್ಯಾಪ್ ವಾಟರ್ ಬಂದಿದ್ದು ಇಲ್ಲಿಗೆ, ಆಮೇಲೆ ದೆಹಲಿ, ಬೆಂಗಳೂರು, ಕಲ್ಕಟ್ಟ, ಡೆಲ್ಲಿ ಅಲ್ಲಿ ಇಲ್ಲಿ ಬಂದಿದ್ದು ಏಷ್ಯಾ ಕಾಂಟಿನೆಂಟ್ ಅಲ್ಲೇ. ಆದ್ರೆ ಆ ಮಟ್ಟಕ್ಕೆ ಬೆಳಗಿಲ್ಲ ಬೇತಮಂಗಲ. ಆದ್ರೆ ನರಸಿಂಹಮೂರ್ತಿ ಮತ್ತು ಅಂತವರ ತಂಡ ಏನೋ ನಮ್ಮ ಹುಡುಗರು, ಯಾಕಂದ್ರೆ ಅವರೆಲ್ಲ ಹುಡುಗರು, ಅವ್ರೇನಾದ್ರು ಅಧಿಕಾರಿಗಳಾಗಿರ್ಲಿ, ತಹಸೀಲ್ದಾರ್ ಆಗಿರ್ಲಿ, AS ಆಗಿರ್ಲಿ, ಪೊಲೀಸ್ ಆಗಿರ್ಲಿ, ಏನಾಗ್ಲಿ, ನಮ್ಮ ಹುಡುಗರು, ನಮಗೆ ಹುಡುಗರು, ಅವರೆಲ್ಲರೂ ಕೂಡ ಇದ್ದಿದ್ರೆ ಇನ್ನೂ ಒಂದಷ್ಟು ಬೆಳಿಬೋದಾಗಿತ್ತೇನೋ ಅಂತ ನನಗೆ ಖಂಡಿತವಾಗಲು ಆ ಒಂದು ಭಾವನೆ ಜೊತೆ ನಾನು ಪ್ರಭಾಕರ್ ಮಾತಾಡ್ತಾ. ಯಾಕಂದ್ರೆ ಬೇತಮಂಗಲ ಬೇಕಾದಷ್ಟು ಎಲ್ಲಾ ಸೌಲಭ್ಯಗಳನ್ನು ಹೊಂದಿದೆ. ಎಲ್ಲ ಬಂಗಾರಪೇಟೆ ಜಂಕ್ಷನ್ ಬಂದ್ಬಿಟ್ಟು ದೇಶದಲ್ಲಿರ್ತಕ್ಕಂಥ ಎಲ್ಲಾ ರಾಜ್ಯಗಳಿಗೂ ಕೂಡ ಸಂಪರ್ಕ ಇದೆ. ಕರ್ನಾಟಕದಲ್ಲಿ ಹಾದು ಹೋಗ್ತಕ್ಕಂಥ ಎಲ್ಲಾ ಹೆದ್ದಾರಿಗಳು ಕೂಡ ನಮ್ಮನ್ನ ಹಾದು ಹೋಗ್ತವೆ. ಆದ್ರೆ ಬೇತಮಂಗಲ ಇನ್ನೂ ಬೆಳೀಲಿಲ್ಲ ನನ್ನ ಲೆಕ್ಕದಲ್ಲಿ. ನನಗೆ ಬೇತಮಂಗಲ ಯಾವ ತರ ಬೆಳಿಬೇಕು ಅಂದ್ರೆ, ನೀವೆಲ್ಲರೂ ಕೂಡ ಯಾರು ಇಲ್ಲಿ ಬೇತಮಂಗಲದವ್ರು ಇದ್ದೀರಿ ಅಥವಾ ಬೇತಮಂಗಲದ ನೆಲೆಯನ್ನ ನಿಂತಿರ್ತೀರಿ, ಇವರೆಲ್ಲರೂ ಕೂಡ ಬೇತಮಂಗಲವನ್ನ ಇನ್ನು 20 ವರ್ಷ ಆದ್ಮೇಲೆ ಮಣಿಪಾಲ ತರ ಕಾಣ್ಬೇಕು. ಅದಕ್ಕೆ ನೀವೆಲ್ಲರೂ ಕೂಡ ಕಾರಣಕರ್ತರ ಆಗ್ಬೇಕು ಅಂತೇಳಿ ನಾನು ನಿಮ್ಮನ್ನ ಪ್ರತಿಯೊಂದು ಸಲ ಕೂಡ ಕೇಳ್ಕೊತೇನೆ. ನಾನು ಯಾವುದೇ ಒಂದು ಸಭೆ ಸಮಾರಂಭಗಳಲ್ಲಿ ಕಾರಣ ಏನು ಅಂತ ಹೇಳಿದ್ರೆ, ಮಣಿಪಾಲ ಸಣ್ಣ ಹಳ್ಳಿ ನನಗೆ ಗೊತ್ತು, 65 ವರ್ಷಗಳ ಹಿಂದೆ. ಇದಕ್ಕಿಂತ ಚಿಕ್ಕ ಹಳ್ಳಿ
ಇವತ್ತು ಮಣಿಪಾಲದಲ್ಲಿ ದೇಶ ವಿದೇಶದ ಸಿಂಗಪುರಲ್ಲಿ ಇದ್ದಂಗೆ ಎಲ್ಲ ಬ್ಯಾಂಕ್ ಶಾಖೆಗಳಿದೆ. ಪ್ರಪಂಚದಾದ್ಯಂತ ಇರ್ತಕ್ಕಂಥ ಎಲ್ಲಾ ಶಾಖೆಗಳು ಕೂಡ ಮಣಿಪಾಲಲ್ಲಿದೆ. ನೋಡ್ತಾರೆ ಲಕ್ಷಾಂತರ ಜನ ವಿದೇಶಿ ವಿದ್ಯಾರ್ಥಿಗಳು ಅಲ್ಲಿ ಓದ್ತಿದ್ದಾರೆ. ವಿದೇಶಿ ವಿದ್ಯಾರ್ಥಿಗಳು ಲಕ್ಷಾಂತರ ಜನ. ಹಾಗೆ ಎಲ್ಲ ಯೂನಿವರ್ಸಿಟಿಗಳು ಕೂಡ ಅಲ್ಲಿದೆ. ಹಾಗೆ ಇನ್ನು 20 ವರ್ಷ ಆದಾಗ ಕನಿಷ್ಠ ಯಾಕೆಂತಂದ್ರೆ BGML, BEML ಅದಲ್ಲದೆ ಇವಾಗ ನೂರಾರು ಕಾರ್ಖಾನೆಗಳು ಬರೋದಿದೆ. ಕೇವಲ 7 ಕಿಲೋಮೀಟರ್ ಬೇತ್ಮಾಲ ಬೆಳೆಯೋದಕ್ಕೆ ಬೇಕಾದಷ್ಟು ಮಾರ್ಗಗಳುಂಟು. ಅದಕ್ಕೆ ಎಲ್ಲರ ಏನು ಪತ್ರಿಕಾರಂಗ ಇರ್ಬೋದು, ವಿದ್ಯಾರಂಗ ಇರ್ಬೋದು, ಸಾಮಾಜಿಕವಾಗಿರ್ತಕ್ಕಂಥವ್ರು ಇರ್ಬೋದು, ಹಣಕಾಸಿನ ಇರ್ತಕ್ಕಂಥವ್ರು ಇರ್ಬೋದು, ಎಲ್ಲರೂ ಬೇರೆ 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 ಬರುತ್ತಲ್ಲಿ ಬೆಳೆಸಕ್ಕಂಥ ಗುರುತರವಾದ ಜವಾಬ್ದಾರಿಯನ್ನ ಬೇತ್ಮಾಂತೆ ಮಾಡಬೇಕು ಅಂತ ಹೇಳ್ತಾ, ಮತ್ತು ಈ ತರ ಒಳ್ಳೆಯ ಕಾರ್ಯಕ್ರಮಗಳನ್ನ ವಿದ್ಯಾರ್ಥಿಗಳಾದಂಥವ್ರು ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಮಾಡಬೇಕು. ಆ ಒಂದು ರೀತಿಯಲ್ಲಿ ಬೇತ್ಮಂಗಲನ್ನು ಬೆಳಿಬೇಕು ಅಂತ ಹೇಳಿ ಹೆಚ್ಚಿಗೆ ಮಾತಾಡೋದು ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಮಾತಾಡೋದ್ರಲ್ಲಿ ಏನೂ ಇಲ್ಲ. ಕೈಂಕರ್ಯವನ್ನ ಕೆಲಸಕಾರವನ್ನ ಮಾಡ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅಂತ ಹೇಳಿ ಏನು ಇವತ್ತು ಗುರು ಶಿವಪ್ಪ ಇರ್ಬೋದು, ರಾಮಪ್ಪ ಇರ್ಬೋದು, ಅರುಣ ಇರ್ಬೋದು, ಮತ್ತು ನಮ್ಮ ಪ್ರಸನ್ನ ಇರ್ಬೋದು, ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ. ಒಂದು ಸಂತೋಷದಾಯಕವಾದಂತ ಸಂಗತಿ. ಅವರೆಲ್ಲರಿಗೂ ಕೂಡ ಗುರುವಂದನೆ ಮಾಡ್ತಕ್ಕಂಥ ಒಂದು ಗುರುತರವಾದ ಜವಾಬ್ದಾರಿಯನ್ನ ನಮ್ಮ ಮುಮರಾಜು, ಶ್ರೀನಿವಾಸ ರೆಡ್ಡಿ ತಹಸೀಲ್ದಾರ್ ಮತ್ತು ಅನೇಕ ಅವರ ಸ್ನೇಹಿತರು ಹಮ್ಮಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಅವ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಗ್ರಾಮೀಣ ವಿದ್ಯಾಸಂಸ್ಥೆ ವತಿಯಿಂದ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈ ಒಂದು ಕಾಲೇಜು ಹೈಸ್ಕೂಲ್ ಫೀಸ್ ತಗೊಳ್ಳಲ್ಲ, PUC ಆರ್ಟ್ಸ್ ಫೀಸ್ ತಗೊಳ್ಳೋದಿಲ್ಲ. ನಾವು ಏನು ಮಾಡಿದ್ರು ಕೂಡ ಹಿಂದೆ ಏನು ಈ ಒಂದು ಸಂಸ್ಥೆಯನ್ನು ಕಟ್ಟಿದ್ರು ಬೇತ್ಮಂಗಲದಲ್ಲಿ ಅಂದ್ರೆ ಹಿಂದೆ ಅನೇಕ ಹಿರಿಯರು ಆ ಒಂದು ಜೀವನದಲ್ಲೇ ತಗೊಂಡೋಗ್ಬೇಕು ಅಂತ ಹೇಳಿ ಅದನ್ನ ಆ ರೀತಿ ತಗೊಂಡೋಗ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಎಲ್ಲ ಬೇರೆ 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 ಕೂಡ ಬೇರೆ ಬೇರೆ ಇನ್ನೂ ಬೇತ್ಮಂಗಲದಲ್ಲಿ ಮಾಡಿ ಬೇತ್ಮಂಗಲವನ್ನು ಬೆಳಿಬೇಕು ಅಂತೇಳಿ ನಾನು ಅನಂತ ಧನ್ಯವಾದಗಳನ್ನು ಕೇಳ್ಕೊತೀನಿ. ಪ್ರಸನ್ನ ಅಂತ ಮಾನವೀಯರು ಯಾರಾದ್ರೂ ಇಲ್ಲಿ ಕನ್ನಡ ಉಪನ್ಯಾಸಕರೊಬ್ರು ಇದ್ರೆ ಬೇತ್ಮಂಗಲದ ಗತವೈಭವ ಅಂದ್ರೆ ಸಾವಿರಾರು ವರ್ಷಗಳಿಂದ 5,500 ವರ್ಷಗಳ ಹಿಂದೆ ಅರ್ಜುನ ಪ್ರತಿಷ್ಠೆ ಆಗಿರ್ತಕ್ಕಂಥ ವಿಜಯೇಂದ್ರ ಸ್ವಾಮಿ ಇರ್ಬೋದು, ಹಾಗೆ ಸಾವಿರಾರು ವರ್ಷಗಳಿಂದ ಇರ್ತಕ್ಕಂಥ ಮೈಸೂರು ಡೈನಾಸ್ಟಿ, ಅನೇಕ ಡೈನಾಸ್ಟಿಗಳು ಇಲ್ಲಿ ಇರ್ತಕ್ಕಂಥದ್ದು. ಅದಕ್ಕೆ ಒಂದು ಪುಸ್ತಕ ಬರೆಯುವುದು ಅಂತ ಹೇಳ್ಕೊಂಡು ನಾನು ಇವನ್ ನಮ್ಮ JK ನಾಗರಾಜ್ ಕನ್ನಡ ಉಪನ್ಯಾಸಕರು ಮತ್ತು ಅನೇಕ ಜನಕ್ಕೆ ಹೇಳ್ತಾ ಇದ್ದೇನೆ. ಅದೊಂದು ಒಂದು ಇದನ್ನ ಉನ್ನತಿಗಿಂತ ಪಡೆದು ಮಾಡ್ತಕ್ಕಂಥ ಒಂದು ಕೆಲಸ ಆಗಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಅಂತ ಹೇಳಿ ನಾಲ್ಕು ಪಾಠ ಹೇಳಿರ್ತಕ್ಕಂಥವ್ರನ್ನ ಕರೆಸಿ ನೀವು ಈ ನೆನಪಿನ ಶಕ್ತಿಯನ್ನ ಜ್ಞಾಪಕ ಮಾಡಿಕೊಡೋದಕ್ಕೆ ನಿಮ್ಗೆ ನಾವು ಋಣಿಗಳಾಗಿದ್ದೀವಿ. ನಿಮ್ಮನ್ನೆಲ್ಲ ನೋಡಿದ್ರೆ ನನಗೂ ಸಂತೋಷ ಆಗುತ್ತೆ. ಪ್ರತಿಯೊಬ್ಬರು ಒಬ್ಬೊಬ್ಬರು ಒಂದೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ವಿದ್ಯೆಯನ್ನು ಪಡ್ಕೊಂಡು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ. ಅಲ್ಲೂ ಅಷ್ಟೇ ನೀವು ನಿಮ್ಮ ಮಾನವೀಯ ಮೌಲ್ಯಗಳನ್ನ ಬೆಳೆಸ್ಕೊಳ್ಳಿ. ಒಬ್ಬೊಬ್ಬರು ಇಲ್ಲ ವಿದ್ಯಾಸಂಸ್ಥೆ ಆಗಿರ್ಬೋದು, ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಯಾರೇ ಬಡಬಗ್ಗರು ಬಂದ್ರು, ಯಾರ ಅನಾಥರು ಬಂದ್ರು, ನಿಮ್ ಕೈಯಲ್ಲಾಗಿರ್ತಕ್ಕಂಥ ಸಹಾಯನ ಅವ್ರಿಗೆ ಮಾಡಿ. ಯಾಕಂದ್ರೆ ಹಣ ಮಾಡ್ಬೋದು, ಅಂತಸ್ತು ಮಾಡ್ಬೋದು, ಕೀರ್ತಿ ಸಂಪಾದನೆ ಮಾಡ್ಬೋದು, ಆದ್ರೆ ನಾ ಮಾಡಿರ್ತಕ್ಕಂಥ ನನ್ ದುರಾದೃಷ್ಟ ಏನಪ್ಪಾ ಅಂದ್ರೆ ನನಗೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಂದ್ರೆ ತುಂಬಾ ಇಷ್ಟ ಆಗಿರ್ತಕ್ಕಂಥದ್ದು ಡಿಪಾರ್ಟ್ಮೆಂಟ್. ನಾನು ಎಲ್ದೂರು PU ಕಾಲೇಜಲ್ಲಿ 3 ವರ್ಷ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡಿದೆ. ಕಾಶಿಪುರದಲ್ಲಿ ಒಂದು ಹೈಸ್ಕೂಲ್ ಅಲ್ಲಿ ಅರ್ಥ ಆಯ್ತಾ, ಅವರು ಆ ಸೇವೆ ನೋಡ್ತಾ ಇದ್ರೆ ನಾನು ಯಾಕಪ್ಪ ಈ ಪೀಳಿ ಬಂದೆ ಅಂತ ಹೇಳಿ. ಆದ್ರೂ ನಿಮ್ಮೆಲ್ಲರ ಸಹಕಾರದಿಂದ, ಆ ಭಗವಂತನ ಆಶೀರ್ವಾದದಿಂದ 24 ವರ್ಷ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರೂ ನನ್ನ ಕೈಲಾಗಿರ್ತಕ್ಕಂಥ ಸಹಾಯನ ನನ್ನ ಬೆಂಬಲ ಎಲ್ಲ ಒಂದು NGO ಟ್ರಸ್ಟ್ ಕಡೆಗೆ ನಾನು ಮೆಡಿಕಲ್ ಕಾಲೇಜ್ 2013 ಬಿಟ್ಟು ಅಲ್ಲಿ ಹೊಸಕೋಟೆಗೆ ಹೋದೆ ಹೆಡ್ ಆಫೀಸ್ಗೆ. ನನ್ನ ಪುಣ್ಯ ಅಂತ ಜಾಗಕ್ಕೆ ನಾನು ಹೋಗಿರ್ತಕ್ಕಂಥದ್ದು. ಬರೀ ಒಬ್ರು ಮಂಗಳೂರಿಂದ ಒಬ್ಬ ಡಾಕ್ಟರ್ ಬಂದು ಹೊಸಕೋಟೆಗೆ ಒಂದು ಟ್ರಸ್ಟ್ ಓಪನ್ ಮಾಡಿ 6 ಡಿಸ್ಟಿಕ್ ಅಲ್ಲಿ ಬ್ರಾಂಚಸ್ ಓಪನ್ ಮಾಡಿ ತಾಲೂಕು ಒಂದು ಆಪ್ಥಮಾಲಜಿ ಡಿಪಾರ್ಟ್ಮೆಂಟ್ ಓಪನ್ ಮಾಡಿ ಎಲ್ಲಾ ಬಡಬಗ್ಗರಿಗೆ ಹಳ್ಳಿಗಳಲ್ಲೇ ಸುತ್ತಾಡಿ ಕ್ಯಾಂಪ್ ಮಾಡಿ ಇದುವರೆಗೂ 1,60,000 ಜನಕ್ಕೆ ಫ್ರೀ ಕ್ಯಾಟ್ರಾಕ್ಟ್ ಸರ್ಜರಿ ಮಾಡಿದ್ದಾರೆ. ಅಂತ ಆಸ್ಪತ್ರೆಗೆ ನೀವು ತುಮಕೂರಿಗೆ ಹೋಗಿ
ತುಮಕೂರು ನಮ್ ಬ್ರಾಂಚ್ ಇದೆ, ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಹೋಗಿ ಚಿಂತಾಳು ಒಂದು ಬ್ರಾಂಚ್ ಇದೆ, ಕೋಲಾರ ಡಿಸ್ಟ್ರಿಕ್ಟ್ ಬಂದ್ರು ಕೋಲಾರ ಒಂದು ಬ್ರಾಂಚ್ ಇದೆ, ಹೆಡ್ ಆಫೀಸ್ ಬಂದು ಹೊಸಕೋಟೆ. ಯಾರೇ ಬಂದ್ರು ಅಲ್ಲಿ ಯಾವ್ದಾದ್ರು ಶಕ್ತಿ ಇಲ್ಲ ಅಂದ್ರೆ ಅವ್ರಿಗೆ ಪೇಂಗ್ ಇಲ್ದ ಅಂದ್ರೂ ಕ್ಯಾಂಪ್ ಕಳಿಸ್ತೀವಿ, ಅವ್ರು ಕಣ್ಣು ದೃಷ್ಟಿ ಕೊಡ್ತಾ ಇದೀವಿ ಅಂತ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನನ್ನ ಪುಣ್ಯ ಅಂತ ಹೇಳ್ಬೋದು. ಪ್ಲಸ್ ಈ ದಿನ ನಿಮ್ಮೆಲ್ಲರೂ ನೋಡ್ತಾ ಇದ್ರೆ ನೀವು ಸಮಾಜದಲ್ಲಿ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಸ್ಥಾನದಲ್ಲಿ ಇರ್ತಕ್ಕಂಥ ನನ್ಗೆ ತುಂಬಾ ಹೆಮ್ಮೆ ಆಗಿದೆ. ನಮ್ಮನ್ನು ಗುರುತಿಸಿ ಈ ಕಾರ್ಯಕ್ರಮ ಕರೆಸೋದ್ರಿಂದ ನಿಮ್ಗೆಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳಿಸ್ತೇನೆ. ಎಸ್ ವಿ ಪರಮೇಶ್ವರ್ ಭಟ್ರ ಒಂದು ಪದ್ಯ ಇದೆ, ದೀಪ ಹಚ್ಚ ಅಂತ. ಪ್ರೀತಿಯ ಕರೆ ಕೇಳಿ ಆತ್ಮದ ಮೊರೆ ಕೇಳಿ ನೀನಿಲ್ಲಿ ಬಂದು ದೀಪ ಹಚ್ಚ ಅಂತ ಶುರುವಾಗುತ್ತೆ. ಬಹಳ ವರ್ಷಗಳ ಹಿಂದೆ ಓದಿದ ಕವಿತೆ, ಪೂರ ಜ್ಞಾಪಕ ಇಲ್ಲ ನನಗೆ. ಬಹುಶಃ ನಿಮ್ಮ ಎಲ್ಲರ ಪ್ರೀತಿಯ ಕರೆ ನನ್ನ ಆತ್ಮದ ಕರೆಗೆ ಹೋಗ್ಬಿಟ್ಟು ನಾವಿಲ್ಲಿ ಬಂದ್ವೇನೋ ಅನ್ನುವಂಥ ಭಾವನೆ. ಹೇಗಿತ್ತು ಇಲ್ಲಿ ಬಂದ ಸ್ಥಿತಿ ಅಂತಂದ್ರೆ, ಯಾರ್ದೋ ಒತ್ತಾಸೆಯಲ್ಲಿ ಬದುಕನ್ನ ಹುಡುಕಿಕೊಂಡು ಉದರ ನಿಮಿತ್ತಂ ಅಂತ ಬಂದಂತವ್ರು ನಾವು. ಮೊದಲು ನಾನ್ ಬಂದ ನಂತರ 3 ವರ್ಷದಲ್ಲಿ ನನ್ನ ತಮ್ಮನ್ನ ಕರ್ಸ್ಕೊಂಡೆ. ಯಾಕೆ ಅವನನ್ನ ಇಲ್ಲಿ ಕರ್ಸ್ಕೊಂಡೆ ಅಂದ್ರೆ, ಇಲ್ಲಿನ ಮಕ್ಕಳ ಇಂಗ್ಲಿಷ್ ಗುಣಮಟ್ಟ ಹೇಗಿತ್ತು ಅಂದ್ರೆ ಗಾಬರಿ ಆಗಂಗಿತ್ತು. ಅರೆ ಎಲ್ಲಾ ಸಬ್ಜೆಕ್ಟು ಚೆನ್ನಾಗಿದ್ದಾರೆ, ಆ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದ್ರೆ ಫೇಲ್ ತಾನೆ. ಹಾಗಾಗಿ ಇಲ್ಲ ನೀನ್ ಇಲ್ಲೇ ಬಾ ಅಂತೇಳಿ ಅವನನ್ನ ಕರ್ಸ್ಕೊಂಡು ಶಾರದಾ ವುಮೆನ್ಸ್ ಕಾಲೇಜಲ್ಲಿ ಅವನು ಪಾರ್ಟ್ ಟೈಮ್ ಜಾಬ್ ಇತ್ತು, ಟ್ಯೂಷನ್ ಶುರು ಮಾಡಿದ್ವಿ. ನೆನಪಿದೆ ನಮ್ಗೆ, ನಾವು ಶುರು ಮಾಡಿದಾಗ ಅಂಕತಡಿಯಿಂದ ಲಕ್ಷ್ಮಮ್ಮ ಅಂತ ಒಂದೇ ಒಂದು ಹೆಣ್ಮಗಳು ಫಸ್ಟ್ ಸ್ಟೂಡೆಂಟ್ ಆಕೆ ನಮ್ಮ ಟ್ಯೂಷನ್ ಬಂದಿದ್ದು. ಅವನು ಹಣ ಒಬ್ಬರೇ ಬಂದಿದಾರಣ್ಣ, ಪರವಾಗಿಲ್ಲ ಒಬ್ಬರೇ ಬರ್ಲಿ, ತೊಂದರೆ ಇಲ್ಲ, ಮಾಡು, ಒಬ್ರಿಗೆ ಪಾಠ ಮಾಡಬಾರ್ದು ಅಂತ ಹೇಳಿದೆ. ಸೊ ಹಾಗೆ ಶುರುವಾಯಿತು ನಮ್ಮ ಜೀವನ. ಆಮೇಲೆ ಅದು ಎಲ್ಲಿಗೆ ಬಂತು ಅಂದ್ರೆ ಏನು ಗೊತ್ತಿದೆ, ಕುಂಟಿಸ್ಕೊಳಕ್ ಜಾಗ ಇಲ್ಲದಷ್ಟು ಬೃಹದಾಕಾರವಾಗಿ ಆ ಸಂಖ್ಯೆ ಬೆಳೀತು. ಇದು ಇನ್ನ ಎಲ್ಲಿಗೆ ಬೆಳೆಯುತ್ತೆ ಅನ್ನುವಂತಹ ಗಾಬರಿ ಜೊತೆಗೆ ನಿಜವಾಗ್ಲೂ ನಾವು ನಮ್ಮಲ್ಲಿ ಅರಸಿ ಬರುವಂತವರಿಗೆ ನ್ಯಾಯ ಒದಗಿಸ್ತೀವ ಅನ್ನುವಂತಹ ಒಂದು ಕಾಳಜಿ, ಜವಾಬ್ದಾರಿ ನಮ್ಮ ಮೇಲಿತ್ತು ಅನ್ನುವಂಥದ್ದು ಅಂತ. ಆದ್ರೆ ನಿಮ್ಮೆಲ್ಲರ ಹಾರೈಕೆ, ಭಗವಂತನ ದಯೆ, ಅದನ್ನ ಸಮರ್ಥವಾಗಿ ನಿಭಾಯಿಸಿದ್ವಿ ಅಂತ ನಾನು ಅನ್ಸ್ಕೊಂತೇನೆ ಅನ್ನುವಂಥದ್ದು ಅಂತ. ಯಾಕೆಂದ್ರೆ ಉಪನಿಷತ್ತಲ್ಲಿ ಒಂದು ಮಾತು ಹೇಳುತ್ತೆ, ಶಿಷ್ಯಾಧಿಕ್ಯಂ ಪರಾಜಯತ್. ತನ್ನ ಗುರುವಿಗೆ ನಿಜವಾಗ್ಲೂ ತನ್ನ ಅರ್ಹತೆ ಏನು, ತನ್ನ ಫಲ ಏನು, ಬಲಹೀನತೆ ಏನು ಅಂತ ಗೊತ್ತಾಗೋದು ತನ್ನ ಶಿಷ್ಯರು ತನಗಿಂತಲೂ ಅಧಿಕರಾದಾಗ ಅಂತ. ಬಹುಶಃ ಆ ವರ್ಷಗಳಲ್ಲಿ ನಾವು ಏನು ಈಗ ಆ ವೃತ್ತಿಯಿಂದ ದೂರ ಆಗಿದ್ದೇನೆ, ಪ್ರವೃತ್ತಿಯಿಂದ ದೂರ ಆಗದಿದ್ರು ಕೂಡ ವೃತ್ತಿಯಿಂದ ದೂರ ಆಗಿದ್ದೇನೆ, ಬೇರೆ ವೃತ್ತಿಯನ್ನ ಆರಿಸ್ಕೊಂಡು ಅಥವಾ ಬದುಕು ಕೊಟ್ಟಂತೆ ನಾನು ಮುಂದೆ ಹೋಗಿದ್ದೇನೆ. ಆದ್ರೆ ಇಂದಿಗೂ ನಮ್ಮ ಮೇಲೆ ಭರವಸೆ ಇಟ್ಟು ಅವ್ರಿಗೇನೋ ಕೊರತೆ ಆದಾಗ, ಅವ್ರಿಗೇನೋ ಕನ್ಫ್ಯೂಷನ್ ಅಥವಾ ಗೊಂದಲ ಆದಾಗ, ಸರ್ ಹೀಗಾಗಿದೆ ಸರ್ ಏನ್ ಮಾಡಬೇಕು ಅಂತ ಕೇಳ್ತಾರಲ್ಲ, ಆ ಕೇಳಿದಾಗ ಹೇಗಾಗುತ್ತೆ ಅಂದ್ರೆ, ಅರೆ ನಾವು ಔಟ್ಡೇಟೆಡ್ ಅಲ್ಲ, ಇನ್ನ ಅವ್ರ ಮನದಲ್ಲಿ ಹಾಗೆ ಶಿಷ್ಯ ಪರಂಪರೆ ಅದ್ಭುತವಾಗಿ ಬೆಳೆದಿದೆ ಅಂತ ಹೇಳ್ಕೊಳ್ತಾರೆ, ಹೆಮ್ಮೆ ಆಗುತ್ತೆ. ಆದ್ರೆ ಕೇವಲ ನಾವು ಉರವಲಷ್ಟೇ, ನಾವು ಕೇವಲ ಉರುವಲಾಗಿ ಕೆಲಸ ಮಾಡಿದ್ವಿ. ಆದ್ರೆ ಉರಿದದ್ದು, ಬೆಂದದ್ದು, ಸಿದ್ಧವಾದದ್ದು ಅವರ ಪರಿಶ್ರಮ. ಅದನ್ನು ನಿನ್ನೆ ಶಫೀಕ್ ಫೋನ್ ಮಾಡಿದಾಗ, ಸರ್ ಎಷ್ಟೊತ್ತಿಗೆ ಬರ್ತೀರಾ, ನಿಮ್ಮನ್ನು ನೋಡ್ಬೇಕು ಅನ್ನೋ ಆಕಾಂಕ್ಷೆಯಲ್ಲಿದ್ದೀನಿ ಅಂದಾಗ, ನಿಮ್ಮಿಂದ ನಾವು ಈಗಿದ್ದೀವಿ ಸರ್. ನೋ ನಿಮ್ಮ ಪರಿಶ್ರಮ ಮುಖ್ಯ. ಪರಿಶ್ರಮ ಇಲ್ಲದೆ ಕೇವಲ ಏನು ಇನ್ಸ್ಪಿರೇಷನ್, ನೀನು ಉದ್ಧಾರ ಆಗ್ಬಿಡಪ್ಪ ಅಂತ ಆಶೀರ್ವಾದ ಮಾಡಿದ್ರೆ ಎಲ್ಲ ಆಗ್ಬಿಡುತ್ತೆ ಅನ್ನೋದಾದ್ರೆ ಖಂಡಿತ ಇವತ್ತು ಯಾರು ದಡ್ಡರು ಇರ್ತಾನೆ ಇರ್ಲಿಲ್ಲ, ಅಥವಾ ಯಾರು ಅವಿದ್ಯಾವಂತರ ಇರ್ತಾನೆ ಇರ್ಲಿಲ್ಲ. ಆದ್ರೆ ನಾವು ಹೇಗೆ ಮನಸ್ಥಿತಿಯನ್ನ ಬೆಳೆಸ್ಕೊಂತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅನ್ನುವಂಥದ್ದು ಅಂತ. ಬಹುಶಃ ನಾವು ಎಲ್ಲ ಸಹೋದ್ಯೋಗಿಗಳು ಬಹಳ ಕಷ್ಟದ ದಿನಗಳನ್ನ ಕಳೆದ್ವಿ.
ಕಾಲೇಜಲ್ಲಿ ಆಗಿರ್ಬಹುದು, ಅವಾಗ ನಮ್ಮ ಗ್ರಾಂಟ್ ಆಗದೆ, ಆಮೇಲೆ ಲಕ್ಷ್ಮೀನಾರಾಯಣ ಸರ್ ಅವರು ಕೂಡ ಬಹಳ ಪ್ರಯತ್ನ ಪಟ್ಟರು. ಆದ್ರೆ ನಮ್ಮ ದುರದೃಷ್ಟವೋ ಅಥವಾ ಅದೃಷ್ಟವೋ ಗೊತ್ತಿಲ್ಲ, ನಮ್ಗೆ ಇಲ್ಲಿ ಉಳ್ಕೊಳಕ್ ಅವಕಾಶ ಆಗ್ಲಿಲ್ಲ. ಅದರಂತೆ ನಾವು ಬೇರೆ ಬೇರೆ ದಾರಿಗಳನ್ನು ಹುಡ್ಕೊಂಡು ಬೇರೆ ಬೇರೆ ಕಡೆಗೆ ಹೋಗ್ಬೇಕಾಗಿ ಬಂತು. ಆದ್ರೆ ಒಂದಂತೂ ವಾಸ್ತವ, ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಮನ್ಸಲ್ಲಿ ನಾವು ಉಳ್ಕೊಂಡ್ವಲ್ಲ, ಅದಕ್ಕೆ ಬೆಲೆ ಕಟ್ಟಕ್ ಸಾಧ್ಯನೇ ಇಲ್ಲ. ನಾನು ಮತ್ತೆ ಹೇಳ್ತೀನಿ, ಕವಿವಾಣಿ ಹೇಳುವಂತೆ, ಆ ಕಾಲ ತಾನೊಂದಿತ್ತು ದಿವ್ಯ ತಾನಾಗಿತ್ತು, ಆ ಕಾಲ ಒಂದಿತ್ತು ದಿವ್ಯ ತಾನಾಗಿತ್ತು. ಹಾಗೆ ಆ ದಿವ್ಯವಾದ ಕಾಲವನ್ನ ಸ್ಮರಿಸೋದಿದೆಯಲ್ಲ, ಎಂದಿಗೂ ಎಂದಿಗೂ ನನ್ನ ಜೀವಂತವಾಗಿಡುತ್ತೆ. ಯಾಕೆ ಅಂತಂದ್ರೆ ಬಹುಶಃ ಅಲ್ಲಿನ ಆವತ್ತಿನ ಸ್ಥಿತಿ ಹೇಗಿತ್ತು ಅಂತಂದ್ರೆ, ಈಗ ನನ್ನ ವೈಯಕ್ತಿಕ ಜೀವನ, ನಮ್ಮ ವೈಯಕ್ತಿಕ ಜೀವನಗಳು ಹೇಗಿದ್ರೂ ಕೂಡ ಅಲ್ಲಿ ಒಂದೇ ಒಂದು ಉದ್ದೇಶ ಏನಪ್ಪಾ ಅಂದ್ರೆ, ಏನಾದ್ರೂ ಮಾಡಿ ನಿಷ್ಕಲ್ಮಶವಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಮ್ಮಲ್ಲಿ ಬಂದ ಮಕ್ಕಳಿಗೆ ನಾವು ಒಳಿತನ್ನೇ ಕಲಿಸ್ಬೇಕು. ಆ ಮಕ್ಕಳು ಇವತ್ತಲ್ಲ ನಾಳೆ, ಮುಂದೆ ಎಂದೋ ಒಂದಿನ ಇವತ್ತು ಹೇಳಿರುವಂತಹ ಆ ಒಳಿತನ್ನ ರೂಢಿಸ್ಕೊಂತಾರೆ ಅನ್ನುವಂತ ಆ ಬಲವಾದ ನಂಬಿಕೆ ನಮ್ಮನ್ನ ನಿಮ್ ಮೇಲೆ ಪ್ರಯೋಗ ಮಾಡಕ್ಕೆ ಹೊರಳಿಸ್ತೇನೋ ಅಂತ ನನ್ಗೆ ಅನಿಸ್ತಾ ಇದೆ. ಬಹುಶಃ ನಾನು ಈ ಮುನ್ರಾಜಿಗೆ ಮೊನ್ನೆ ಫೋನ್ ಮಾಡಿದಾಗ ಹೇಳ್ತಿದ್ದೆ, ಅವನಿಗೆ ಕೊಟ್ಟ ಪನಿಷ್ಮೆಂಟ್ ಹೇಗಿತ್ತು ಅಂತಂದ್ರೆ, ಅವನು ನಮ್ಮ ಮನೆ ಮುಂದೆನೆ ಥಿಯೇಟರ್ ಇತ್ತು, ಟೆಂಟು. ನಾನು ಸಿನಿಮಾಗೆ ಹೋಗಿದ್ದೇನೆ, ಮುಂದ್ಗಡೆ ಹೋಗಿ ಕೂತಿದ್ದಾನೆ. ಮುಂದ್ಗಡೆ ಹೋಗ್ಲೆ, ನನ್ನ ಶಿಷ್ಯ ಇದ್ದಂಗಿದಾರಲ್ಲ, ನೆಕ್ಸ್ಟ್ ಡೇ ಯಾವ್ದೋ ಟೆಸ್ಟ್ ಇದೆ, ಅವತ್ತು ರಜಾ ಓದ್ಕೊ ಬರ್ಬೇಕು ಅಂತ ಹೇಳಿದ್ದೇನೆ. ಮುಂದ್ಗಡೆ ನನ್ಗೆ ಗೊತ್ತಾಗಲ್ಲ, ನಾನು ಅವನ ಶಿಷ್ಯ, ನನ್ ಗುರುವೆ, ಮುಂದೆ ನಡ್ಕೊಂಡು ಹೋದೆ. ನಾನು ಯಾರಿದು ಅಂತ ನೋಡಿದೆ, ನಾನೇನೋ ಮಾತಾಡ್ಲಿಲ್ಲ, ಸಿನಿಮಾ ನೋಡಪ್ಪ ಅಂತ. ನೆಕ್ಸ್ಟ್ ಡೇ ಬಂದಾಗ ಅವನಿಗೆ ಪನಿಷ್ಮೆಂಟ್ ಕೊಟ್ಟೆ. ಪಳನಿ ನನ್ಗೆ ನೆನಪಿದೆ, ಪಳನಿ ಸೀನಿಯರ್, ಅವನ್ ಸೀನಿಯರು. ಅವನಿಗೆ ಪಳನಿ ಬರ ಇಲ್ಲಿ, ಇವನ್ ಹಿಂದೆ ನಿಂತ್ಕೋ. ಅವನಿಗೆ ನೀನ್ ಫುಲ್ ಕೈಗಳನ್ನ ಮೇಲೆ ಎತ್ಕೊಂಡು ನಿಂತ್ಕೋ. ಪಳನಿ ಅವನ್ ಕೈ ಕೆಳಗಿಳಿಸಿದ್ರೆ ಜಾಡ್ಸೋದ್ಬಿಡು ಹಿಂದ್ಗಡೆಯಿಂದ. ಹಿಂಗ್ ಪನಿಷ್ಮೆಂಟ್ ಕೊಟ್ಬಿಟ್ಟೆ. ಈಗ ನೆನೆಸ್ಕೊಂಡ್ರೆ ಅರೆ ಇಂಥವೆಲ್ಲ ಮಾಡಿದೀವ ನಾವು ಅನ್ಸುತ್ತೆ. ಆದ್ರೆ ನನ್ನ ಉದ್ದೇಶ ಅವನಿಗೆ ದೈಹಿಕವಾಗಿಯೂ ಕೂಡ ಪನಿಷ್ಮೆಂಟ್ ಆಗ್ಬೇಕು, ಮಾನಸಿಕ ಪರಿವರ್ತನೆಯೂ ಆಗ್ಬೇಕು ಅಂತ. ಇನ್ನೊಬ್ಬ ಶಿಷ್ಯ, ಅವನ ಕಲ್ಯಾಣ ಗುಣಗಳು ಬಹಳ ಇದಾವೆ. ಕಿಟಕಿ ಪಕ್ಕ ಬುಕ್ ಇಟ್ಟು ಎದ್ದೋಗೋದು, ಬೇರೆ ಬೇರೆ ಹವ್ಯಾಸಗಳು ಇದ್ದು. ಆಗ ಕಿಟಕಿನೆಲ್ಲ ಅಲ್ಲೆಲ್ಲ ಉಗಿಯೋದು, ಇಲ್ಲೆಲ್ಲ ಇದ್ವು. ಅವನಿಗೆ ನಾನು ಒಂದೇ ಸಲ ವಾರ್ನಿಂಗ್ ಮಾಡಿದ್ದು. ಆಮೇಲೆ ಬಹುಶಃ ಬಹಳ ಅದ್ಭುತವಾಗಿ ತಿದ್ದುಕೊಂಡ್ತಕ್ಕಂತೆ ಕಷ್ಟನೂ ಪಟ್ಟ ಅನ್ನುವಂಥದ್ದು ಅಂತ. ಬಹುಶಃ ನಾವು ನಿಮ್ಮ ಇವತ್ತಿನ ಪರಿಸ್ಥಿತಿಯನ್ನ ಹೇಳ್ಕೊಂಡು ನಿಮ್ಮ ಮಕ್ಕಳನ್ನ, ನಿಮ್ಮ ಭವಿಷ್ಯದ ಮಕ್ಕಳನ್ನ ನೀವು ನೋಡ್ಕೊಂಡು ಗಮನಿಸಿ. ನಿಮಗಿರುವಂತ ಆತ್ಮಸ್ಥೈರ್ಯ ನಿಮ್ಮ ಮಕ್ಕಳಿಗಿಲ್ಲ. ಯಾಕಂಗ್ ಮಾಡ್ತಾ ಇದೀವಿ ಅಂತ, ಯಾಕಂಗ್ ಆಗ್ತಾ ಇದೆ ಅಂತಂದ್ರೆ ನೀವು ಅದಕ್ಕೆ ಕಾರಣ. ನಿಮ್ಮ ಆತ್ಮಸ್ಥೈರ್ಯವನ್ನ ನಿಮ್ಮ ಮಕ್ಕಳಲ್ಲಿ ಬೆಳೆಸೋದಕ್ಕೆ ಪ್ರಯತ್ನ ಪಡಿ. ಅವ್ರು ಹೇಳ್ದಂಗೆ ಕೇಳಬೇಡಿ. ನೀವು ಒಂದ್ ಹಂತದವರೆಗೆ ನೀವು ಹೇಳ್ದಂಗೆ ಕೇಳ್ಬೇಕು. ನೀವು ಹೇಳ್ದಂಗೆ ಕೇಳ್ಬೇಕು, ಎಲ್ಲ ರೀತಿಯಲ್ಲ. ಅವ್ರಿಗೆ ಫ್ರೀಡಮ್ ಇರ್ಲಿ. ನೀವ್ ಹೇಳ್ದಂಗೆ ಕೇಳ್ಬೇಕು ಅಂದ್ರೆ ಕುತ್ಕೊಂಡು ನಿಂತ್ಕೊ ಅಲ್ಲ, ಪ್ರೀತಿಯಿಂದ ಕಲಿಸಿ. ಬಹುಶಃ ನಾವು ನಿಮಗೆ ಕಲಿಸಿದ್ದು ಕೂಡ ಪ್ರೀತಿಯಿಂದಲೇ. ಬೈದ್ರು ಪ್ರೀತಿಯಿಂದಲೇ ಬೈತಿದ್ವಿ, ಹೊಡೆದ್ರು ಪ್ರೀತಿಯಿಂದಲೇ ಹೊಡಿತಿದ್ವಿ.